ಆಗಿಂದ ಬಂದಿರೋದು. ಸೊ ಅಷ್ಟೇ, ಅಲ್ಲಿಂದ ಬಂದ್ಮೇಲೆ ನಂದು ಕಂಪ್ಲೀಟ್ ಇದಾಯ್ತು. ಆಮೇಲೆ ನನ್ನ ಫ್ರೆಂಡ್ಗೆ ಹೇಳಿದ್ನಲ್ಲ, ಅವನಿಗೆ ಬೇಡ್ಕೊಂಡು ಬಂದಿದ್ದೆ ನಾನು. ಅವನದು ಕಂಪ್ಲೀಟ್ ಬ್ಯಾಕ್ ಸ್ಪೈನಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಕಂಪ್ಲೀಟ್. ಅವನೊಂಥರ ಹಾಸಿಗೆ ಹಿಡಿದ್ಬಿಟ್ಟಿದ್ದ. ಅವನ ಲೈಫಲ್ಲೂ ಮಿರಾಕಲ್ ಅದು. ಮಿರಾಕಲ್ ನನ್ಗೆ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ಅಜ್ಜ ಹೆಂಗೆ ಕರೆಸ್ಕೊಂಡ್ರು ಅವನನ್ನ ಅಂತ. ಸಾಕಷ್ಟು ಸರಿ ನಾವು ಹೋದ್ರೂ ಅವನ್ನ ಕರ್ಸ್ಕೊಂಡಿರ್ಲಿಲ್ಲ. ಕಂಪ್ಲೀಟ್ ಅವ್ನು ಹುಷಾರಾದ್ಮೇಲೆ ಅವ್ನು ಇವಾಗೇನೋ ಒಂದು ಹೊಸ ಕೆಲಸ ಶುರು ಮಾಡ್ತಿದ್ದಾನೆ. ಮೇ ಬಿ ಆ ಕೆಲಸಕ್ಕೆ ಆಶೀರ್ವಾದ ಮಾಡೋದಕ್ಕೆ ಅಂತಾನೆ ಅಜ್ಜ ಕಳ್ಸ್ಕೊಂಡ್ರು ಅನ್ಸುತ್ತೆ. ಅವ್ರ ಆಶೀರ್ವಾದ ಸಿಕ್ತು ಅವನಿಗೆ. ನಾನು ಇದೀನಿ ಹೋಗು ಅಂತ ಹೇಳಿ ಕಳ್ಸಿದ್ರು. ಏನೋ ಒಂಥರ ಸಮಾಧಾನ. ಇನ್ನೊಬ್ರು ಫ್ರೆಂಡು ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ನನಗೆ ಆ್ಯಕ್ಚುಲಿ ಇವಳ ಬಗ್ಗೆ ಹೇಳಿದ್ಲಲ್ಲ, ನನ್ನ ಬಗ್ಗೆ ಅಂತೂ ಇಟ್ಸ್ ಕಂಪ್ಲೀಟ್ಲಿ ಮಿರಾಕಲ್ ಅಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ. ಆಮೇಲೆ ಲಾಸ್ಟ್ ಹೋಗಿದ್ದು ವರಮಹಾಲಕ್ಷ್ಮಿಗೆ. ಅದ್ರ ಮಿಡ್ನಲ್ಲಿ ಆಗ್ಲೇ ಸೇವೆ ಕೊಡೋದಕ್ಕೆ ಹೋದಾಗ ಕೊಟ್ಟು ವಾಪಸ್ ಬರ್ಬೇಕಾದ್ರೆ ಆಗಿದ್ದಿದೆಯಲ್ಲ ಇನ್ಸಿಡೆಂಟ್ ಹೇಳ್ತೀನಿ ನಾನು, ಅದನ್ನೇ ಹೇಳ್ಬೇಕಂತ ಹೇಳಿದ್ದು. ಸೊ ಮಿಡಲಲ್ಲಿ ಬರಬೇಕಾದ್ರೆ ಅಂತೂ ಹೆವಿ ಮಳೆ ಆಯ್ತಾ. ಆ್ಯಕ್ಚುಲಿ ಏನಾಗೋಗ್ಬಿಟ್ಟಿದ್ದು ಅಂದರೆ ಇವ್ರ ಫ್ರೆಂಡ್ ಕೂಡ ಬಂದಿದ್ರು. ಸೊ ಅವರು ನಾನು ಅಷ್ಟೇ ಡ್ರೈವಿಂಗ್ ಗೊತ್ತಿದ್ದು, ನಮ್ಮಿಬ್ಬರಿಗೆ ಅಷ್ಟೇ ಡ್ರೈವಿಂಗ್ ಗೊತ್ತಿದ್ದು. ಸೊ ಇವಳಿಗೆ ಡ್ರೈವಿಂಗ್ ಗೊತ್ತಿರಲಿಲ್ಲ. ಸೊ ಏನು ಮಾಡೋದು, ಇವಾಗ ಅಲ್ಲಿಂದ ಹೊರಡೋದೇ ಲೇಟ್ ಆಗಿಬಿಟ್ಟಿತ್ತು ನಮ್ಮದು. ಒಂದು ಮೇ ಬಿ ಒಂದು 4:30 ಆಗಿಬಿಟ್ಟಿತ್ತು ಸಂಜೆ. ಸೊ ಅಲ್ಲಿಂದ ಬೆಂಗಳೂರಿಗೆ ಬರಬೇಕಂದ್ರೆ ತುಂಬ ಅವರ್ ಆಗುತ್ತೆ, ಯಾಕೆಂದರೆ ನಾವು ಧರ್ಮಸ್ಥಳ ಎಲ್ಲ ಸುತ್ತಾಕೊಂಡು ಬರಬೇಕಾಗುತ್ತೆ ರೋಡು ಅಂತ. ಏನು ಮಾಡೋದು ಗೊತ್ತಿಲ್ವಲ್ಲ, ಇವಾಗ ಇವ್ರೊಬ್ಬರೇ ಓಡಿಸೋದಕ್ಕಾಗಲ್ವಲ್ಲ. ಬಿಕಾಸ್ ಅವರು ಬರುವಾಗ ಅವ್ರೊಬ್ಬರೇ ಓಡಿಸ್ಕೊಂಡು ಬಂದಿದ್ರು. ಅವ್ರಿಗೆ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿತ್ತು ಫುಲ್ಲು, ಕಂಪ್ಲೀಟ್ ಅವ್ರದ್ದು ಕಾಲು ಪೂರ್ತಿ ಊದ್ಕೊಂಡ್ಬಿಟ್ಟಿತ್ತು. ಸೊ ಅದು ಕಂಪ್ಲೀಟ್ ಜರ್ನಿ ಅಂತಲೇ ಇತ್ತು ಅವ್ರಿಗೆ. ಹಾಗಾಗಿ ಅವ್ರಿಗೆ ತುಂಬ ಪೇಯ್ನ್ ಆಗಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಅವ್ರಿಗೆ ಆಗಲೇ ಇಲ್ಲ. ಮಿಡಲ್ ಎಲ್ಲಿ ಅಂದರೆ ಮೇ ಬಿ ಉಡುಪಿ ಟು ಗುಂಡ್ಯ ಅನ್ಸೋದಲ್ಲ, ಅಲ್ಲ ಗುಂಡ್ಯ ಅಲ್ಲ, ಉಡುಪಿಯಿಂದ ಒಂದು ಸ್ವಲ್ಪ ದೂರ 1 hour ಅಷ್ಟೇ ಅವ್ರು ಜರ್ನಿ ಮಾಡಿದ್ದು. ಅದಾದ್ಮೇಲೆ ಅವ್ರಿಗೆ ಆಗಲೇ ಇಲ್ಲ. ಸರಿ ಏನು ಮಾಡೋದು, ನಾನೇ ತೊಗೊಳ್ಳೋಣ, ಕಾರ್ ಡ್ರೈವ್ ಮಾಡೋಣ. ಯಾಕೆ ನಾನು ಆಲ್ರೆಡಿ ರೆಸ್ಟ್ ತೊಗೊಂಡಿದ್ದೆ. ಸೊ ಡ್ರೈವ್ ಮಾಡೋಣ ಅಂಥೇಳಿ ನಾನು ಡ್ರೈವ್ ಮಾಡೋಣ ಅಂತ ತೊಗೊಂಡಿದ್ದ ಕ್ಷಣದಿಂದ ಮಳೆ ಅಂದರೆ ನನಗೆ ರೂಟೇ ಗೊತ್ತಾಗ್ತಾ ಇಲ್ಲ. ನನಗೆ ಫುಲ್ ನಿದ್ದೆ. ಇವಳು ಫಸ್ಟ್ ಫ್ರಂಟ್ ಸೀಟೆಲ್ಲ ಕೂತಿದ್ದಾಳೆ, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ನನಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ, ಬಹುಶಃ ನಾವು ಬೆಂಗಳೂರಿಗೆ ಹೋಗಲ್ಲ ಇವತ್ತು. ನಾನು ಡೆಫಿನೆಟ್ಲಿ ಡಿಸೈಡ್ ಆಗಬೇಕು ನಾನು ಬೆಂಗಳೂರು, ಯಾಕೆಂದರೆ ನನ್ನ ಲೈಫಲ್ಲೇ ನಾನು ಅಷ್ಟು ಮಳೆ ನೋಡಿಲ್ಲ. ಮತ್ತು ಮಳೆ ನೋಡೋದಕ್ಕಿಂತ ಹೆಚ್ಚಾಗಿ ವೈಪರ್ ಹೋಗ್ತಾ ಇದ್ರು ಕೂಡ ನಿಮಗೆ ರೋಡೇ ಕಾಣ್ತಾ ಇಲ್ಲ ಅಲ್ಲಿ. ಆ್ಯಂಡ್ ಮೋರ್ ಓವರ್ ಧರ್ಮಸ್ಥಳ ಅಂತ ಘಾಟ್ ಸೆಕ್ಷನ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಕತ್ಲೆ ಐ ಥಿಂಕ್ ಅರೌಂಡ್ 9 o'clock ಆಗಿತ್ತು ಅನ್ಸುತ್ತೆ ಧರ್ಮಸ್ಥಳ ರೀಚ್ ಆದಾಗ. ಫುಲ್ಲು ಅಂದರೆ ಫುಲ್ಲು ಕತ್ಲೆ, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ವೈಪರಲ್ಲಿ ಹೋಗ್ತಾ ಇದೆ. ನಾನಂತೂ ಫುಲ್ಲು ಮುಂದೆ ಬಂದ್ಬಿಟ್ಟಿದ್ದೀನಿ ಡ್ರೈವ್ ಮಾಡೋಕ್ಕೆ, ಅಟ್ಲೀಸ್ಟ್ ರೋಡ್ ಕಾಣುತ್ತೇನೋ ಅಂತ. ಮ್ಯಾಪ್ ಹಾಕಿದ್ದೀವಿ, ಮ್ಯಾಪಲ್ಲಿ ನಮಗೆ ಹಿಂಗೆ ರೋಡ್ ತೋರಿಸ್ತಿದ್ರೆ ಎದುರುಗಡೆ ಹಿಂಗೆ ತೋರಿಸ್ತಿದೆ. ಅಂದರೆ ನಾವೇನಾದರೂ ಹಿಂಗೆ ಹೊಟ್ಟೋಗ್ಬಿಟ್ಟಿದ್ರೆ ಹಳ್ಳಕ್ಕೆ ಹೋಗಿ ಬಿದ್ದೋಗ್ಬಿಡ್ತಾ ಇದ್ವಿ. ಆ ಲೆವೆಲಲ್ಲಿ ಇದ್ದಿದ್ದು. ನನಗಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಬಿಕಾಸ್ ನಮ್ಮ ಜೊತೆ ಬಂದಿದ್ದು ಅಂದರೆ ಇವ್ರ ಫ್ರೆಂಡ್ ಬಂದಿದ್ರಲ್ಲ, ಅವ್ರು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಅವ್ರು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಏನು ಮಾಡೋದು ನನಗಂತೂ ಗೊತ್ತೇ ಆಗ್ತಾ ಇಲ್ಲ. ನನಗೆ ಯಾರಾದರೂ ಮಾತಾಡಿದ್ರೆ ಇರಿಟೇಟ್ ಆಗ್ತಾಯಿತ್ತು. ಅಷ್ಟು ಆ ಲೆವೆಲಲ್ಲಿ ಇದ್ವಿ ನಾವು. ಕತ್ಲೆ ಬೇರೆ, ಏನು ಗೊತ್ತಾಗ್ತಾ ಇಲ್ಲ ನನಗೆ. ಆ್ಯಂಡ್ ಮೋರ್ ಓವರ್ ಧರ್ಮಸ್ಥಳದಲ್ಲಿ ನಾವು SDM ಕಾಲೇಜ್ ಒಳಗಡೆ ಹೊಟ್ಟೋಗ್ಬಿಟ್ಟಿದ್ವಿ ರೂಟ್ ಮಿಸ್ ಆಗಿಬಿಟ್ಟು ಮಳೆಯಲ್ಲಿ. ಅದೊಂದಷ್ಟು ಇರಿಟೇಷನ್ನು, ಫ್ರಸ್ಟ್ರೇಷನ್ನು. ಏನು ಮಾಡೋದು, ಬೆಂಗಳೂರು ತಲುಪಿದ್ರೆ ಸಾಕಪ್ಪ ನನಗೆ ಅಂತ. ಆ್ಯಕ್ಚುಲಿ ನನಗೆ ಒಂದು ಹಂತಕ್ಕೆ ನಾವು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ವಾ, ಇಷ್ಟೊತ್ತಿನಲ್ಲಿ ಹೊರಡ್ಬಿಟ್ಟು. ಅದು ಏನಾಗಿತ್ತು ಅಂದರೆ ಕಾರ್ ಕೆಟ್ಟೋಗ್ಬಿಟ್ಟಿತ್ತು. ಅದೆಲ್ಲ ರೆಡಿ ಮಾಡಿಸಿ ಹೊರಡೋದು ಲೇಟ್ ಆಯ್ತು. ಆ್ಯಕ್ಚುಲಿ ನಾವು ನೈಟ್ 8 ಗಂಟೆ ಒಳಗಡೆ ಬೆಂಗಳೂರು ರೀಚ್ ಆಗಬೇಕಾಗಿದ್ದವರು 8 ಗಂಟೆಗೆ ಅಲ್ಲಿಂದ ಹೊರಟಿದ್ವಿ. 7:30 ಅಲ್ಲಿಂದ ಹೊರಟಿದ್ದು. ಬಟ್ ಇವಳು ಡ್ರೈವ್ ಮಾಡ್ತಿದ್ದಾಳೆ, ಇವಳು ಇರಿಟೇಟ್ ಅಲ್ಲಿ ಇದ್ದಾಳೆ. ನಾನು ಜಾನು ಕಣ್ಣು ಹಿಂಗ್ ಮುಚ್ತಿದ್ದೀನಿ, ಜಾನು ಅನ್ನೋದು ಹಿಂಗ್ ಮುಚ್ಚೋದು, ಜಾನು. ಯೂಶಲಿ ನನ್ನ ಕಾರಲ್ಲ, ಅಂದರೆ ನನ್ನ I-20 ಕಾರಲ್ಲಿ ಹಿಂದೆಗಡೆ ಕೊರಗಜ್ಜಂದು ಒಂದು ಸ್ಟಿಕ್ಕರ್ ಹಾಕಿದ್ದೀನಿ. ನನಗೊಂದು ನಂಬಿಕೆ, ನನಗೇನಾದರೂ ಒಂದು ದಾರಿ ಅಥವಾ ಇನ್ನೊಂದೇನೋ ಮಿಸ್ ಆಗ್ತಿದೆ ಅಂತಂದಾಗ ಅಂದರೆ ನನ್ನ ಕಾರ್ ಹಿಂದೆ ಒಂದು ಚಿಕ್ಕದ ಕೊರಗಜ್ಜನ ಸ್ಟಿಕ್ಕರ್ ಹಾಕಿದ್ದೀನಿ. ಆ ಸ್ಟಿಕ್ಕರ್ ನೋಡಿದ್ರೆ ಅಪ್ಪ ನನಗೊಂದು ನಂಬಿಕೆ ಅಂತ ಬಂತು. ಬಟ್ ಆದರೆ ಇವಾಗ ಹೊಸದ ಕಾರಲ್ಲಿ ಹೋಗಿದ್ದಲ್ವಾ, ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ನಾನು ಕಣ್ಣು ಮುಚ್ಕೊಂಡು ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಅಂದ್ರೂ ನಾನು ಕಣ್ಣು ಮುಚ್ಕೊಂಡು ನಾನು ಒಂದೇ ಕೇಳ್ಕೊಂಡಿದ್ದು, ಅಜ್ಜ ನನಗೆ ಮೇನ್ ರೋಡ್ವರೆಗೂ ಮಳೆ ಬಂದು ನಿಲ್ಲೋವರೆಗೂ ನಮ್ಗೊಂದು ಸಾಥ್ ಕೊಟ್ಬಿಡು ಸಾಕು, ನಾವು ರೀಚ್ ಆಗ್ಬಿಡು. ಯಾಕಂದ್ರೆ ನಾನು ಹೇಳ್ತಿರೋದು ತುಂಬ ಜನಕ್ಕೆ ಇವ್ರೇನು ಒಳ್ಳೆ ಫಿಲ್ಮಲ್ಲಿ ಹೇಳೋ ಥರ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಆಕ್ಚುಲಿ ಇದು ಮೇ ಬಿ 2 ಪಾರ್ಟ್ ಬರುತ್ತೆ, ಒಂದು ಪಾರ್ಟ್ 1 ಪಾರ್ಟ್ 2 ಅಂತ. ಅಷ್ಟಿದೆ. ಆ್ಯಕ್ಚುಲಿ ಅದು ವಿಡಿಯೋ ಮಾಡಿ ತೋರಿಸ್ಬೇಕಿತ್ತು ಇವ್ರಿಗೆ. ನಾವು ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಅವಾಗ ಫುಲ್ ಟೆನ್ಷನಲ್ಲಿ ಇದ್ಬಿಟ್ಟಿದ್ವಿ. ನನಗೆ ಫುಲ್ ಟೆನ್ಷನ್, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ನನಗೆ. ಮಳೆ ಜೋರು, ಏನು ಮಾಡಲಿ, ಇವಳು ಮಾತಾಡ್ತಿದ್ರೆ ಸುಮ್ಮನಿರು ಇರಿಟೇಟ್ ಆಗ್ತಿದೆ ನನಗೆ. ಏನು ಮಾಡಲಿ ಅಂದ್ಕೊಂಡು ಹೋದ್ವಿ. ಮಳೆ ನಿಲ್ತಾ ಇಲ್ಲ, ಘಾಟ್ ಸೆಕ್ಷನ್ನು, ಕತ್ಲೆ, ರಾತ್ರಿ
ನಾನು ಒಂದೇ ಕೇಳ್ಕೊಂಡಿದ್ದೆ, ಅಜ್ಜ ನಮ್ಮನ್ನ ಮೇನ್ ರೋಡ್ವರೆಗೂ ತಲುಪಿಸ್ಬಿಟ್ಟು ಅಷ್ಟೇ, ನಾನು ಇನ್ನೇನು ಬೇಡ, ನಾವು ಹೆಂಗೋ ರೀಚ್ ಆಗಿಬಿಡ್ತೀವಿ, ದಯವಿಟ್ಟು ಮಳೆ ಬರದೇ ಇರೋ ಹತ್ರ, ಅಂದರೆ ಮಳೆ ನಿಲ್ಲೋವರೆಗೂ ನಮ್ಮ ಜೊತೆಗೆ ಏನೋ ಒಂದು ನನ್ನ ರೂಟ್ ಕಾಣಿಸೋದನ್ನ ನನಗೊಂದು ಮಾಡು ಅಂತ. ಆಲ್ಮೋಸ್ಟ್ ಒಂದು 9 ಕಿಲೋಮೀಟ್ರ್ ಬಂದಿದ್ದೀವಿ ನಾವು, 9 ಕಿಲೋಮೀಟ್ರ್ 8 to 9 ಕಿಲೋಮೀಟ್ರ್ ಬಂದಿದ್ದೀವಿ ನಾವು. 9 ಕಿಲೋಮೀಟ್ರ್ವರೆಗೂ ಒಂದೇ ಒಂದು ಸಿಂಗಲ್ ಗಾಡಿ ಕೂಡ ಇರಲಿಲ್ಲ ನಮ್ಮ ಹಿಂದೆ ಆಗಲಿ ಮುಂದೆ ಆಗಲಿ, ನಮ್ದು ಒಂದೇ ಗಾಡಿ ಇದ್ದಿದ್ದು. ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಲೆಫ್ಟ್ ಸೈಡ್ ನಮ್ಗೆ ಬರುತ್ತೆ, ನಾವು ಧರ್ಮಸ್ಥಳ ದಾಟಿ ಮುಂದಕ್ಕೆ ಹೋದ್ವಿ, ಅದು ಎಲ್ಲಿತ್ತೋ ನನಗೆ ಗೊತ್ತಿಲ್ಲ, ಒಂದು ವೈಟ್ ಗಾಡಿ ನಮ್ಮ ಹಿಂದೆ ಬಂತು, ಒಂದು ಟಿ ಟಿನೂ ಬಂತು. ಟಿ ಟಿ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದಕ್ಕೆ ಹೋದರು. ಮೇ ಬಿ ಅವರಿಗೆ ರೂಟ್ ಗೊತ್ತಾಯ್ತು ಅನ್ಸುತ್ತೆ, ಹೋದರು ಹೊರಬೋಡೋರು. ನಾನು ಟಿ ಟಿ ಬಂತಲ್ಲ, ಸರಿ ಟಿ ಟಿನಾದರೂ ಫಾಲೋ ಮಾಡೋಣ ನಾನು ಅಂತ ಅಂದ್ಬಿಟ್ಟು ಹೋದರೆ ಅವ್ನು ಫಾಸ್ಟಾಗಿ ಹೊಟ್ಟೋಗ್ಬಿಟ್ರು. ನಂಗೆ ಫಾಲೋ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಬಟ್ ಸುಮ್ಮನೆ ನಾನು ಹಿಂದೆ ಮಿರರ್ ನೋಡಿದೆ, ಒಂದು ವೈಟ್ ಕಲರ್ ಗಾಡಿ ಬರ್ತು. ಆ ವೈಟ್ ಕಲರ್ ಗಾಡಿ ಫುಲ್ಲು ಪಾರ್ಕಿಂಗ್ ಲೈಟ್ ಹಾಕೊಂಡು ಬರ್ತಾ ಇದ್ದಾರೆ, ಅವ್ರು ನಮ್ಮನ್ನು ಓವರ್ಟೇಕೇ ಮಾಡ್ತಾ ಇಲ್ಲ. ಓವರ್ಟೇಕ್ ಅಂದರೆ ನಾನೇ ಬೇಕು ಅಂತ ಪಾಪ ಅವರಾದ್ರೂ ಹೋಗಲಿ ಮುಂದೆಗಡೆ ಅಂತ ಅಂದ್ಬಿಟ್ಟು ಸೈಡಲ್ಲಿ ನಿಧಾನಕ್ಕೆ ಹೋಗ್ತಿದ್ದೀನಿ, ಅವ್ರು ಹೋಗ್ತಾನೇ ಇಲ್ಲ ಮುಂದಕ್ಕಂದರೆ ನಾನು ಅನ್ಕೊತಾ ಇದ್ದೀನಿ ಅವ್ರು ಯಾಕೆ ಹೋಗ್ತಾ ಇಲ್ಲ, ಮೇ ಬಿ ಅವ್ರಿಗೂ ರೂಟ್ ಗೊತ್ತಾಗ್ತಾ ಇಲ್ವೇನೋ, ನಮ್ಮನ್ನು ಫಾಲೋ ಮಾಡ್ತಿದ್ದಾರೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಹೋಗ್ತಾನೇ ಇದ್ದೀನಿ. ನಂಗೆ ಅಲ್ಲಿ ಡ್ರೈವರ್ ಇದ್ರು ಏನಿದ್ರು ಏನೂ ನಾನು ಕಾಣಿಸ್ಲೇ ಇಲ್ಲ, ಟು ಬಿ ಫ್ರ್ಯಾಂಕ್. ನನಗೆ ಹೋಗ್ತಾ ಇದ್ದೀವಿ ಟಿಲ್ ಗುಂಡ್ಯ ಮೇನ್ ರೋಡ್ ತಲುಪೋವರೆಗೂ ಕೂಡ ಆ ಗಾಡಿ ಬಂದಿದೆ. ನಾನು ಹಂಗೂ ಗುಂಡಿ ಹತ್ರ ನಿಲ್ಲಿಸಿದೆ, ನಂಗೆ ಆಗಲ್ಲ ಡ್ರೈವ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟೆ. ನಂಗೆ ಆಗ್ತಾಯಿಲ್ಲ, ನನಗೆ ಒಂಥರ ವಾಮಿಟ್ ಬರೋಂಗೆ ಆಗ್ತಾಯಿದೆ, ಯಾಕೆ ನಾನು ತುಂಬ ಟೆನ್ಷನಲ್ಲಿ ಬಂದೆ. ನಾನು ಆಗ್ತಾನೆ ಇಲ್ಲ ಅಂದ್ಬಿಟ್ಟು ಇವ್ರ ಫ್ರೆಂಡ್ನ ಕರೆದೆ, ಬನ್ನಿ ನೀವೇ ಓಡಿಸಿ ಅಂತೆಲ್ಲ ಹೇಳಿ ಕರೆದ್ವಿ. ನಾನು ಆ್ಯಕ್ಚುಲಿ ಹಿಂಗೆ ಇಳಿವಾಗ ನಾನು ನೋಡೋಣ ಹಿಂದೆಗಡೆ ಅಂತ ಅಂದ್ಕೊಂಡು ಹಿಂದೆ ನೋಡಿದ್ರೆ ಆ ಗಾಡಿನೇ ಇಲ್ಲ. ನಾನು ಕ್ಲಿಯರಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಹಿಂದೆಗಡೆಯಿಂದ ಬರ್ತಾ ಇರಬೇಕಂದ್ರೆ ಆ ಗಾಡಿ ನಮ್ಮ ಹಿಂದೆನೇ ಬರ್ತಾ ಇತ್ತು. ಬಟ್ ಗುಂಡ್ಯ ತಲುಪಿದ್ವಿ, ಫುಲ್ ಸ್ಟ್ರೀಟ್ ಲೈಟ್ ಇದೆ, ನಮ್ಗೆ ಕ್ಲಿಯರ್ ರೋಡ್ ಇದೆ, ಮಳೆ ನಿಂತಿದೆ. ನಾನು ಹಿಂದೆ ನೋಡ್ತೀನಿ, ಕಾರ್ ಹಿಂಗೆ ಇಳಿಸ್ಬಿಟ್ಟು ಹಿಂಗಿಂದ ನೋಡ್ತೀನಿ, ಕಾರೇ ಇಲ್ಲ. ನಾನು ಫುಲ್ ಶಾಕಾಗಿ ಇವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಕಾರ್ ಬಂತು, ನಮ್ಮ ಹಿಂದೆನೇ ಬಂತು, ಇವಾಗ ಇಲ್ಲವೇ ಇಲ್ಲ ಅಂತ. ಅಟ್ಲೀಸ್ಟ್ ನಮ್ಗೆ ಗೊತ್ತಾಗಬೇಕು ಮುಂದೆ ಆದರೂ ಹೋಗಿದ್ಯಾ ಅಥವಾ ಹಿಂದೆ ಹೋಗೋದಕ್ಕಾದ್ರೆ ಒನ್ ವೇ ಇದೆ, ಹಿಂಗೆ ಹೋಗ್ಬೇಕಂದ್ರೆ ಗುಂಡಿಯ ಮೇಲೆ ಹೋಗಬೇಕು. ಅಟ್ಲೀಸ್ಟ್ ನಾವು ನಿಲ್ಸಿದ್ದೀವಿ, ನಮ್ಮ ಮುಂದೆ ಆದರೂ ಪಾಸ್ ಆಗಬೇಕಲ್ಲ, ನಮ್ಮ ಮುಂದೆನೂ ಪಾಸ್ ಆಗಿಲ್ಲ. ನನಗೆ ಒಂದು ಕ್ಲಾರಿಟಿ ಸಿಕ್ತು, ಮೇ ಬಿ ಇದು ನಮಗೆ ಅಜ್ಜನೇ ನಮ್ಮನ್ನು ಕರ್ಕೊಂಬಂದು ಇಲ್ಲಿವರೆಗೂ ಬಿಟ್ಟಿದ್ದಾರೆ. ಬಿಕಾಸ್ ಆ ಪರಿಸ್ಥಿತಿಯಲ್ಲಿ ಯಾರೂ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂಥ ಕ್ರಿಟಿಕಲ್ ಸಿಚುವೇಶನಲ್ಲಿ ಒಂದು ಮೂಮೆಂಟಲ್ಲಿ ಹೆಂಗಾಯ್ತಂದ್ರೆ ನನಗೆ ತೀರಾ niದ್ದೆ ಅಂದರೆ ನಿದ್ದೆ, ಇವಳಿಗೂ ಒಂಥರ ತೇಲಿಸ್ದಂಗೆ ನಿದ್ದೆ, ಆಲ್ಮೋಸ್ಟ್ 10 o'clock 11 o'clock ಆಗ್ಬಿಟ್ಟಿತ್ತು. ನನಗೆ ಫುಲ್ ನಿದ್ದೆ, ನಾನು ಹಿಂಗೆ ಆಲ್ಮೋಸ್ಟ್ ಕಣ್ಣು ಮುಚ್ಚಿಬಿಟ್ಟಿದ್ದೀನಿ. ನನಗೆ ಅಜ್ಜ ಕಣ್ಣು ಮುಂದೆ ಬಂದರು, ಆರಾಮಿದ್ಯಾ ನೀನು ಅಂತ ಕೇಳಿದ್ ವರ್ಡು. ವಾ, ನನಗೆ ಇಷ್ಟೇ ಹಿಂಗೆ ಕಣ್ಮುಂದೆ ಯಾರೋ ಸಡನ್ ಬಂದಂಗೆ ಅನ್ನಿಸ್ತು. ಬಂದು ಆರಾಮಿದ್ಯಾ ನೀನು ಅಂತ ಅಂದಿದ್ದಷ್ಟೇ, ಕಣ್ಬಿಟ್ಟೆ. ಯಾಕೆ ನನಗೆ ಈ ಥರ ಆಗ್ತಿದೆ ಅಂತ. ಇವಳು ಯಾಕೆ ಹುಚ್ಚಿ ಥರ ಆಡ್ತೀಯಾ ಅನ್ನೊಂದು. ಇಲ್ಲ ನನಗೆ ಒಂಥರ ಆಗ್ತಿದೆ ಅಂತ. ಏನಾಯ್ತು? ಅಜ್ಜ ಬಂದ್ಬಿಟ್ಟು ಆರಾಮಿದ್ಯಾ ನೀನು ಅಂತ ಕೇಳಿದ್ರು ಅಂತ. ಅದೇ ಮೋಸ್ಟ್ಲಿ ನೀನು, ನಾನು ಆ್ಯಕ್ಚುಲಿ ತುಂಬ ಹತ್ತಿದ್ದೆ, ಏನೇನೋ ಒಂದಷ್ಟು ಇನ್ಸಿಡೆಂಟ್ ಆಗಿ ತುಂಬ ಹತ್ತಿದ್ದೆ. ಸೊ ನೀನು ತುಂಬ ನೋವಲ್ಲಿ ಇದೆಯಲ್ಲ, ಅದಕ್ಕೆ ಅಜ್ಜ ನಿನ್ನ ಜೊತೆಗಿದ್ದೀನಿ ಅಂತ ಬಂದಿರಬೇಕು ಅಂತ ಅಂದ್ಲು. ಬಟ್ ಆ್ಯಕ್ಚುಲಿ ಅದು ಬಂದಿದ್ದು ನನ್ನ ನಿದ್ದೆ ಹೋಗ್ಸೋದಕ್ಕೆ. ಬಿಕಾಸ್ ನಾನು ನಿದ್ದೆ ಮಾಡ್ಬಿಟ್ಟಿದ್ರೆ ಇವಳು ನಿದ್ದೆ ಮಾಡ್ತಿದ್ದೆ. ಆ ಥರ ಸಿಚುವೇಶನ್ ಅಲ್ಲಿ ಕ್ರಿಟಿಕಲ್ ರೋಡ್ನಲ್ಲಿ ನಾನು ನಿದ್ದೆ ಮಾಡ್ಬಿಟ್ಟಿದ್ರೆ ಮುಗೀತು ನಮ್ಮ ಕತೆ. ಬಟ್ ಸ್ಟಿಲ್ ನನಗೆ ದೇವರೇ ಅಂದರೆ ಅಜ್ಜನೇ ನನ್ನನ್ನು ಕಾಪಾಡಿರೋದು. ಅದೊಂದು ಇನ್ಸಿಡೆಂಟು. ಮತ್ತು ಇನ್ನೊಂದು ಇನ್ಸಿಡೆಂಟ್ ಏನಂದರೆ, ನನ್ನ ಲೈಫ್ನಲ್ಲಿ ಒಂದು 3 months ಬ್ಯಾಕು ತುಂಬ ಕ್ರಿಟಿಕಲ್ ಇತ್ತು ನನ್ನ ಬದುಕಿನಲ್ಲಿ. ಪ್ರತಿದಿನ ಇವಳು ಕಾಲ್ ಮಾಡಿ ಹೇಳ್ತಾ ಇದ್ದೆ, ನಂಗೆ ಆಗ್ತಾ ಇಲ್ಲ ಅಂತ. ಇವಳು ಫೋನ್ ಮಾಡೋದು ನನಗೇನಾಗಿತ್ತು ಗೊತ್ತಾ, ಲಿಟ್ರಲಿ ಎಷ್ಟೇ ಹತ್ರದವ್ರಾದ್ರೂ ತುಂಬಾ ಕ್ಲೋಸ್ ಆದ್ರೂ ದಿನ ಗೋಳಾಡೋರ್ನ ಕಂಡ್ರೆ ನನ್ಗೆ ಆಗಲ್ಲ, ಟು ಬಿ ಫ್ರಾಂಕ್ ಆಗಲ್ಲ. ನನಗೆ ನೆಗೆಟಿವ್ ಮಾತಾಡ್ತಾರಲ್ವಾ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕಪಾಲಕ್ಕೆ ಹೊಡೆದ್ ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ನನಗೆ ನೆಗೆಟಿವ್ ಮಾತಾಡಬಾರ್ದು, ನನಗೆ ಫುಲ್ ಪಾಸಿಟಿವ್. ನನ್ನ ಲೈಫ್ನಲ್ಲಿ ಎಷ್ಟೇ ನೆಗೆಟಿವ್ ಆದ್ರೂ ಕೂಡ ಆ ಮೂಮೆಂಟಿಗೆ ಅದನ್ನ ಮಾತಾಡಿ ನೆಕ್ಸ್ಟ್ ಮೂಮೆಂಟಿಗೆ ನಾನು ಫುಲ್ ಪಾಸಿಟಿವ್ ಆಗಿ ತಗೊಂಡು ಹೋಗೋಳು. ಬಟ್ ಇವಳು ಹೆಂಗಾಗಿತ್ತು ಅಂದ್ರೆ, ಸಿಚುವೇಶನ್ ಹಂಗಿತ್ತು. ಫೋನ್ ಮಾಡು, ಅಪ್ಪಿ ಆಗ್ತಿಲ್ಲ, ಅಪ್ಪಿ ನಂಗೆ ಆಗ್ತಾ ಇಲ್ಲ ನೋಡು, ಮೆಸೇಜ್ ಮಾಡೋದು, ಅಪ್ಪಿ ಆಗ್ತಿಲ್ಲ. ನನಗೆ ಫೋನನ್ನೇ ಚೆಚ್ಚಿ ಬಿಸಾಕೋದು. ನಾನು ಅವಳ ಹತ್ರ ಆ ಮೂಮೆಂಟಲ್ಲಿ ನಾನು ಇದನ್ನ ಯಾವುದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ. ಬಿಕಾಸ್ ನಾನು ಅವತ್ತೇನಾದ್ರೂ ಮಾತಾಡಿದ್ರೆ ಇವಳು ತುಂಬಾ ರಾಂಗ್ ಆಗಿ ತಗೊಂಡು ನನ್ನನ್ನ ಫುಲ್ಲು ಕ್ಲಾಸ್ ತಗೊಂಡ್ಬಿಟ್ಟಿರೋಳು. ಬಟ್ ಹೆಂಗ್ ಹುಚ್ಚಿ ತರ ಆಡೋಳು ಅಂದ್ರೆ, ಅವಳ ಮೆಸೇಜಸ್ ಇವತ್ತು ನೋಡಿದ್ರೆ ಹಾಕೊಂಡು ಚಚ್ಚಾಕ್ಬಿಡೋಣ ಅನ್ನೋಷ್ಟು ಇದು ಬರುತ್ತೆ. ಅಷ್ಟು ಇರಿಟೇಟ್, ಅಷ್ಟು ಫ್ರಸ್ಟ್ರೇಟ್ ಮಾಡ್ಬಿಟ್ಟಿದ್ಲು. ಇವಳು ಫ್ರಸ್ಟ್ರೇಟ್ ಆಗಿದ್ರೆ ನನ್ನನ್ನು ಕೂಡ ಇರಿಟೇಟ್ ಮಾಡಿಕೊಂಡು, ನಾನು ಶಾಪಲ್ಲಿ ಕಸ್ಟಮರ್ನ ಅಟೆಂಡ್ ಮಾಡಿದ್ದು, ಇವಳು ಮೆಸೇಜ್ ಹಾಕೋದು, ನಿನಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ, ನೀನು ಲೋ ಫೀಲ್ ಆದಾಗ ನಾನು ಹಿಂಗೆ ಮಾಡ್ತಿದ್ನ, ಹಂಗೆ ಮಾಡ್ತಿದ್ನ, ಹಿಂಗೆ ಮಾಡ್ತಿದ್ನ ಅಂತ. ನಾನು ಯಾವತ್ತು ಗುರು ಹಿಂಗೆ ಆಡಿದ್ದೀನಿ, ಈ ರೇಂಜಿಗೆ ಯಾವತ್ತು ಆಡಿದ್ದೀನಿ ಅಂತ.
ನನ್ನ ಲೈಫ್ ನಲ್ಲೇ ಇಷ್ಟು ಡಿಪ್ರೆಷನ್ ಇದ್ದವ್ರನ್ನ, ಇಷ್ಟು ಲೋ ಫೀಲ್ ಮಾಡ್ಕೊಂಡವ್ರನ್ನ ನಾನು ನೋಡೇ ಇಲ್ಲ. ನಾನ್ ಸೀರಿಯಸ್ಲಿ ನೋಡಿಲ್ಲ. ತುಂಬಾ ಸಿಚುಯೇಷನ್ ಕ್ರಿಟಿಕಲ್ ಇತ್ತು ಆಕ್ಚುಲಿ ಅವಳ ಸಿಚುವೇಶನ್ ಕ್ರಿಟಿಕಲ್ ಇತ್ತು ಒಪ್ಕೊಂತೀನಿ. ಬಟ್ ನನಗೆ ಕಂಪ್ಲೀಟ್ ನೆಗೆಟಿವ್ ಮಾತಾಡಿದ್ರೆ ಕೋಪ ಬರುತ್ತೆ. ನಾನು ಇವಳಿಗೆ ಪಾಸಿಟಿವ್ ಹೇಳೋದು, ಎಲ್ಲ ಒಳ್ಳೇದಾಗುತ್ತೆ, ಅಜ್ಜನ ಹತ್ರ ಹೋಗಿ ಬರೋಣ, ಎಲ್ಲ ಒಳ್ಳೇದಾಗುತ್ತೆ, ಅಜ್ಜ ಇದ್ದಾರೆ, ಕಾಪಾಡ್ತಾರೆ, ಸುಮ್ನಿರು, ನಾನು ಇದೀನಲ್ವ ಜೊತೆನಲ್ಲಿ, ಅದ್ ಮಾಡೋಣ ಇದ್ ಮಾಡೋಣ ಅಂತ ನಾನು ಪಾಸಿಟಿವ್ ಆಗಿ ಏನೋ ಒಂದು ಹೇಳೋದು, ಏನೋ ಒಂದು ಶುರು ಮಾಡೋಣ ಅಂತ ಹೇಳೋದು. ಇವಳು ನೆಕ್ಸ್ಟ್ ಮೊಮೆಂಟ್ಗೆ ಅಲ್ಲ ಅದು ಹಂಗಾಗ್ಬಿಟ್ರೆ, ಅದು ಹಾಳಾಗೋಗ್ಬಿಟ್ರೆ, ಅದು ಸೋತಾಗ್ಬಿಟ್ರೆ, ಅಯ್ಯೋ ನಾನು ತೆಗಿಸ್ತೀನಿ, ಅಯ್ಯೋ ನನ್ನ ಕೈಲಾಗಲ್ಲ, ಅಯ್ಯೋ ನಾನು ಫೇಲ್ ಆಗ್ಬಿಟ್ರೆ ಏನ್ ಮಾಡೋದು, ಅಯ್ಯೋ ಹಿಂಗಾಗ್ಬಿಟ್ರೆ ಏನ್ ಮಾಡೋದು. ಯಪ್ಪ ನಾನು ಇಲ್ಲ ಇದನ್ನೆಲ್ಲ ಹೇಳಲೇಬೇಕು. ನಾನ್ ಎಷ್ಟು ಪಾಸಿಟಿವ್ ನಾವು ತುಂಬೋದಕ್ಕೆ ಟ್ರೈ ಮಾಡಿದೀನಿ ಅವಳಿಗೆ ಅಂತಂದ್ರೆ, ನನ್ನ ಜೀವಮಾನದಲ್ಲೂ ನನಗ್ ನಾನು ಸೆಲ್ಫ್ ಮೋಟಿವೇಟ್ ಅಷ್ಟು ಮಾಡ್ಕೊಂಡೇ ಇಲ್ಲ. ಅಷ್ಟು ಮೋಟಿವೇಟ್ ಮಾಡಿದೀನಿ. ಏನಂದ್ರೆ ನಾನು ಹೇಳ್ಬೇಕು ಇದನ್ನ, ಅಷ್ಟು ಟಾರ್ಚರ್ ಕೊಟ್ಟಿದ್ರು ಮೈಂಡ್ ಅಲ್ಲಿ. ಟಾರ್ಚರ್ ಏನಿಲ್ಲ, ಟಾರ್ಚರ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲ. ಆಕ್ಚುಲಿ ಏನಾಯ್ತಂದ್ರೆ ತುಂಬಾ ಕ್ರಿಟಿಕಲ್ ಇತ್ತು 3 months ಹಿಂದೆ. ಕ್ರಿಟಿಕಲ್ ಇತ್ತು, ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ ಆಕ್ಚುಲಿ. ನಂದು ಬ್ಯಾಂಕ್ ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಇತ್ತು. ನಂದು ಬ್ಯಾಂಕ್ ಬ್ಯಾಲೆನ್ಸು ಝೀರೋ ಇದ್ದಿತ್ತು, 1 ರೂಪಾಯಿ ಇರಲಿಲ್ಲ ಬ್ಯಾಂಕ್ ಬ್ಯಾಲೆನ್ಸು. ಸೊ ಆಮೇಲೆ ಅಜ್ಜ ಹತ್ರ ಹೋದ್ರೆ ದುಡ್ಡು ಕೊಡ್ತಾರ ಹಂಗೆಲ್ಲ ಹೇಳ್ತೀನಿ ಏನಂತ. ಸೊ ಝೀರೋ ಇತ್ತು ಬ್ಯಾಲೆನ್ಸು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನನ್ನ ಕೈಯಲ್ಲಿ. ಅವಾಗ ಏನಂದ್ರೆ ಏನೂ ಇರಲಿಲ್ಲ. ಬರ್ತಾ ಇದ್ದೆ ಇವಳ ಹತ್ರ, ಗೋಳಾಡ್ತಾ ಇದ್ದೆ ಫೋನಲ್ಲಿ ಮಾತಾಡಿದ್ರೆ, ನಂಗೆ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಅನ್ಕೊಂಡು ಹೇಳ್ಕೊಂಡು ಇದು ಮಾಡ್ತಾ ಇದ್ದೆ. ಸೊ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿದೆ ನನ್ನ ಲೈಫ್ ಬಗ್ಗೆ. ನನಗೆ ಏನು ಮಾಡೋಣ ಅಂತ ಗುರುವಾರ ಮಧ್ಯಾಹ್ನ ಹೇಳ್ದೆ ಕೊರಗಜ್ಜಂಗೆ ಹೋಗೋಣ ಅಷ್ಟೇ ಅಂತ. ಫ್ರೈಡೇ ಹೊರಟ್ವಿ. ನಾವ್ ಆಕ್ಚುಲಿ ನಾನು ಇವಳು ಹೇಳದ್ಮೇಲೆ ಸೆಕೆಂಡ್ ಥಾಟ್ ನನ್ಗೇನು ಬರ್ಲಿಲ್ಲ, ಹೊರಡೋಣ ಅಂತ. ಅದೇನೋ ಹೇಳ್ತಾರಲ್ಲ, ಏನೋ ದಾರ ಜೊತೆ, ಅದೇನೋ ಇದು ನೂಲಿನ ಜೊತೆ ದಾರ, ನೂಲು ದಾರ ಎರಡು ಒಂದೇ. ಹೌದಾ? ಏನ್ರ ಜೊತೆ ಸೂಜಿ ದಾರ ಅಲ್ಲ, ಅದೇನ್ರ ಜೊತೆ ಸ್ವರ್ಗ ಸೇರ್ಕೊಂತಲ್ಲ, ಹಂಗೆ ನಾನು ಹೋಗ್ಬಿಡೋಣ ಅಂತ. ಫ್ರೈಡೇ ನೈಟ್ 8 ಗಂಟೆಗೆ ಹೊರಟ್ವಿ. 8 ಗಂಟೆಗೆ ಹೊರಟು ಆರಾಮಾಗಿ ರೀಚ್ ಆದ್ವಿ. ರೀಚ್ ಆದಮೇಲೆ ನನಗೆ ತುಂಬ ಕೇಳೋದಿತ್ತು, ಅಜ್ಜನ ಹತ್ರ ತುಂಬ ಪ್ರಶ್ನೆ ಇಡೋದಿತ್ತು. ಸೊ ಹೋಗುವಾಗಲೂ ನಾನು ಅಂದ್ಕೊಂಡು ಹೋಗಿದ್ದು ಒಂದೇ, ನಾನು ಅವತ್ತು ಬಂದಾಗಲೂ ನಾನು ಅಂದ್ಕೊಂಡು ಬಂದಿದ್ದೆ, ನಾನೆಲ್ಲ ನೋವನ್ನ ವಾಸಿ ಮಾಡ್ತೀಯ, ನಾನು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನನಗೇನಿರಲ್ಲ ಅಂತ. ಪ್ರತಿ ಸರಿನೂ ನನಗೆ ಎಲ್ಲ ಕಂಪ್ಲೀಟ್ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಕ್ಕಿದೆ. ಈ ಸತಿನೂ ನನಗೆ ಸೊಲ್ಯೂಷನ್ ಸಿಗಬೇಕು ಅಂತ ಹೋಗಿ ನಾನು ನಿಂತ್ಕೊಂಡು ನಂಗೆ ಅಳು ಬಂದ್ಬಿಡ್ತು. ನಂಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಫುಲ್ ಕಂಪ್ಲೀಟ್ ಅಲ್ಲೇ ಬ್ಲಾಸ್ಟ್ ಆದ್ಲು. ಕಂಪ್ಲೀಟ್ ನನ್ನ ಫ್ರಸ್ಟ್ರೇಷನ್ ಏನೇನಿತ್ತು ಅದೆಲ್ಲ ನನಗೆ ಅಳು ಮೂಲಕ ವಾಪಸ್ ಬಂದ್ಬಿಡ್ತು. ಜೋರಾಗಿ ಹತ್ಬಿಟ್ಟೆ. ನನಗೆ ಆಗ್ತಾನೆ ಇಲ್ಲ, ನಂಗೆ ದಾರಿನೇ ಇಲ್ಲ. ನನಗೇನು ದಾರಿ ನಂಗೆ ಇದ್ರೂ ಕೂಡ ನನಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ. ನೀವು ಬಿಲೀವ್ ಮಾಡಲ್ಲ, ಅಂದರೆ ಒಬ್ಬ ದೈವ ಅಥವಾ ದೇವರನ್ನ ನಂಬಿದ್ರೆ ಎಷ್ಟು ನಮಗೆ ಕೊಡುತ್ತೆ ಅಂತಂದರೆ, ಅಂದರೆ ತುಂಬ ಜನ ದೇವರನ್ನ ನಂಬಿಟ್ರೆ ಏನೆಲ್ಲ ಆಗ್ಬಿಡುತ್ತೆ. ಎಲ್ಲ ಆಗಲ್ಲ, ನಮ್ಮ ಪ್ರಯತ್ನನೂ ಬೇಕು. ಬಟ್ ಅಟ್ ದಿ ಸೇಮ್ ಟೈಮ್ ಒಂದು ನಂಬಿಕೆ ಅನ್ನೋದು ಇರಬೇಕು ಅನ್ನೋದಕ್ಕೆ ಸಾಕ್ಷಿ ಹೇಳ್ತೀನಿ. ನಾನು ಅಲ್ಲೋಗಿ ನಿಂತ್ಕೊಂಡು ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ನಲ್ಲ, ನಾನು ಅನ್ಕೊತಾ ಇದ್ದೆ, ನನ್ನ ಮನಸ್ಸಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಕೇಳ್ತಾ ಇದ್ದೆ, ನಂಗೆ ದಾರಿ ಗೊತ್ತಾಗ್ತಾ ಇಲ್ಲ, ನಾನು ನೆಕ್ಸ್ಟ್ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ನುವಾಗ ಅವ್ರು ನನ್ನ ಮನಸ್ಸಲ್ಲಿ ಇರೋದನ್ನು ಅವ್ರ ಬಾಯಲ್ಲಿ ಹೇಳಿದರು. ಅಂದರೆ ನಾನು ಅನ್ಕೊತಾ ಇದ್ದೆ, ನಾನು ಸೋತ್ಬಿಟ್ಟೆ ಎಲ್ಲ ಕಡೆಯಿಂದನೂ ಅಂತ. ಅವರೇ ವಾಪಸ್ ನನಗೆ ಹೇಳಿದ್ರು. ಏನೋ ಒಂಥರ ನನ್ನ ಮನಸ್ಸನ್ನು ಯಾರೋ ರೀಡ್ ಮಾಡ್ತಾ ಇದ್ದಾರಲ್ಲ ಅನ್ನೋ ಥರ ಫೀಲ್ ಆಯಿತು. ಅವರೇ ಹೇಳಿದ್ರು, ಸೋತ್ಬಿಟ್ಟೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿರೋದು ಯಾಕೆ ಅಂತ. ಅಷ್ಟೇ. ನಂಗೆ ಅವ್ರು ಹೇಳಿದ ತಕ್ಷಣ ನಂಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನಂಗೆ ಅಳು ಹತ್ತಿಬಿಟ್ಟೆ. ಹತ್ತಿದ ತಕ್ಷಣನೇ ಎದುರುಗಡೆ ಅಜ್ಜನಿಂದ ಆಕ್ಚುಲಿ ಅವ್ರು ಹೇಳಿದ್ದು, ಇದು ನಿನ್ನ ಸೋಲಲ್ಲ, ಗೆಲುವು. ಇಲ್ಲಿಂದ ಗೆಲುವು ಅಂದ ತಕ್ಷಣನೇ ಅಜ್ಜನಿಂದ ಎಲ್ಲ ಹೂ ಟಪ ಅಂತ ಬಿತ್ತು. ಅದು ಹೊಂಬಾಳೆ ಮುಡ್ಸಿರ್ತಾರೆ ಅಜ್ಜಂಗೆ, ಅದೆಲ್ಲ ಬಿತ್ತು ನನಗೆ. ಅವರೇ ಹೇಳಿದ್ರು, ಇದಕ್ಕಿಂತ ಬೇಕಾ ಅಂತ. ಸೊ ನಂಗೆ ಅದಷ್ಟೇ ಸಾಕಾಗಿದ್ದು. ಅವ್ರು ಯಾವ ಡೇಟಿಗೆ ಕರೆಕ್ಟಾಗಿ ಕೊಟ್ಟಿದ್ರು, ಅಂದರೆ ಅವ್ರು 4 months ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಬಟ್ ವಿತಿನ್ 10 days ಏನಾಯಿತು, ಅವ್ನು ಯಾರೋ ಕುಡ್ಕೊಂಡು ಬಂದಿದ್ದಾನೆ ಗಾಡಿ ಬೆಳೆಸ್ಕೊಂಡು, ಬಿಡು ಹೋಗ್ಲಿ ಎತ್ತದ. ಸೊ ಅವ್ರು ಕೊಟ್ಟಿದ್ದ ಡೇಟ್ಗೆ ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ದು 4 months. 4 monthsಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಪ್ರತಿಯೊಂದು ನೀನು ಇಲ್ಲಿಂದ ಹೋಗು, ನೀನು ಇದನ್ನು ಸೋಲ್ ಅನ್ಕೋಬೇಡ ಅಂತ ಹೇಳಿದರು. 4 months ಅಂತ ಹೇಳಿದ್ರು. ಬಟ್ ನಾನು 4 daysಗಳು ಟಾರ್ಚರ್ ಕೊಟ್ಟಿದ್ದೀನಿ. ಅಲ್ಲ 4 months ಹೇಳಿದ್ರು, ಇನ್ನೂ 4 daysಲ್ಲಿ ಆಗಿಲ್ಲಲ್ಲ ಅಂತ. ಅಲ್ಲಿಂದ ಬಂದ್ಮೇಲೂ ಒಂದು ಟಾರ್ಚರ್ ನನಗೆ. ಅಪ್ಪಿ ಏನಪ್ಪಿ ಅಜ್ಜನ ಏನೋ ಆಗ್ತಾ ಇಲ್ವಲ್ಲ ಅಪ್ಪಿ, ಅಂದ್ರೆ ನನ್ನ ಮೈಂಡ್ ಸ್ಥಿಮಿತನ ಕಳ್ಕೊಂಡು. ಅಂದ್ರೆ ಇವಳಿಗೆ 4 ತಿಂಗಳು ಕಾಯ್ಬೇಕು ಅನ್ನೋ ತಾಳ್ಮೆ ಇಲ್ಲ. ಒಂದು ದಿನ ಸುಮ್ನಿದ್ಲು,
ಫುಲ್ ಪಾಸಿಟಿವ್ ಆಗಿ ಅಜ್ಜಿನ ಹತ್ರ ಅವಾಗ ಬಂದ್ಮೇಲೆ ಫುಲ್ಲು ಹಂಗೆ ಹಿಂಗೆ ಅಂತ 2ನೇ ದಿನಕ್ಕೆ ಟಾರ್ಚರ್ ಶುರು ಆಯ್ತು ನನಗೆ. ಅಂದ್ರೆ ನನ್ನ ಮೈಂಡ್ ಕಂಟ್ರೋಲ್ ಸಿಗ್ತಿಲ್ಲ. ಅಜ್ಜ ನೀನ್ ಯಾಕೆ ಅಜ್ಜ 4 ತಿಂಗಳು ಕಾಯಿಸ್ತೀಯಾ, ಈ 4 ತಿಂಗಳು ನಾನ್ ಅನ್ಭವಿಸ್ಬೇಕಲ್ಲ ಅಜ್ಜ, ಪ್ಲೀಸ್ ಅದೇನ್ ಕೊಡ್ತೀಯ ಈಗಲೇ ಕೊಟ್ಬಿಡು ಅನ್ನೋ ತರ. ಸೊ ನೀವು ನಂಬಲ್ಲ, 4 months ಅಲ್ಲಿ ಅವ್ರು ಏನು ಹೇಳಿದ್ರಲ್ಲ, 4 months ಅಲ್ಲ ಅವ್ರು ಅಲ್ಲಿಂದ ಬಂದು ಒಂದು ವಿತಿನ್ 10 days ನಲ್ಲಿ ಇವಳಿಗೆ ಒಳ್ಳೆ ಕಡೆ ಜಾಬ್ ಆಯ್ತು. ಹೆಂಗೆ ಅಂದ್ರೆ ನನಗೆ ಬಿಲೀವ್ ಕೂಡ ಮಾಡೋದಕ್ಕಾಗಲ್ಲ. ಹೋಗಿದ್ದು 0 ಇಂದ, ಬಟ್ ಇವಾಗಂತೂ ನನಗೆ ಹೆಂಗೆ ಅಂದರೆ ನಾನು ಅಂದರೆ ಏನು ತುಂಬ ದುಡ್ಡೇನು ಕೊಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಲೀಡ್ ಮಾಡೋಕ್ಕೆ ಒಂದು ವೆಲ್ ಸೆಟಲ್ಡ್, ನಾನು ಆರಾಮಾಗಿದ್ದೀನಿ, ನಾನು ಬದುಕ್ತಾ ಇದ್ದೀನಿ ನನ್ನ ಲೈಫ್, ನಾನು ಎಲ್ಲ ಸಾಲ ತೀರಿಸ್ಕೊಂಡು ನಾನು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಅಂತ ಅಂದರೆ ಅದು ಅಜ್ಜನಿಂದನೇ. ಯಾಕೆಂದರೆ ಅವ್ರು ಕೊಟ್ಟಿದ್ದು ಆ ವಿಶ್ವಾಸ, ಅವ್ರು ಹೇಳಿದ್ದು ಡೇಟ್ ಕರೆಕ್ಟಾಗಿ, ಅಂದರೆ ಅದಕ್ಕೂ ಮುಂಚೆನೇ ಅವ್ರು ಮಾಡಿಕೊಟ್ರು. ಬಿಕಾಸ್ ನಾನು ತುಂಬ ನಂಬಿಕೆ ಇಟ್ಕೊಂಡು ಹೋಗಿದ್ದೆ, ಹಾಗೆ ಆಗುತ್ತೆ ಅಜ್ಜನ ಹತ್ರ ಹೋದರೆ. ಬಟ್ ನಂಗೆ ಅವಾಗ ಮೈಂಡ್ ಕಂಟ್ರೋಲಲ್ಲಿ ಇರಲಿಲ್ಲ. ನಂಗೆ ಏನಕ್ಕೆ ಹಿಂಗಾಗ್ತಿದೆ ಅನ್ನೋದೇ ನಂಗೆ ತುಂಬ ನೆಗೆಟಿವ್ ವೈಬ್ ಬರ್ತಾಯಿತ್ತು. ಸೊ ವಿತಿನ್ 10 days ನನಗೆ ಒಳ್ಳೆ ಕೆಲಸ. ಅವರು ನನಗೆ ಹೇಳ್ತಾ ಇದ್ರು, ನೀನು ಪ್ರಚಾರ ಮಾಧ್ಯಮ ಯಾಕೆ ಬಿಡ್ತೀಯಾ, ನೀನೇನೋ ಕನ್ಸಿಟ್ಕೊಂಡು ಬಂದಿದ್ಯಾ. ಅವ್ರಿಗೆ ಹೆಂಗೆ ಗೊತ್ತು ನಾನು ಕನ್ಸಿಟ್ಕೊಂಡು ಬಂದಿದ್ದೀನಿ ಅಂತ, ಅವರೇ ಹೇಳ್ತಿದ್ದಾರೆ ಎಲ್ಲನೂ, ನೀನು ಕನ್ಸಿಟ್ಕೊಂಡು ಬಂದಿದ್ದು, ನೀನು ಯಾಕೆ ಬಿಡ್ತೀಯಾ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೂ ನಾನು ದಾರಿ ಮಾಡಿಕೊಟ್ಟಿದ್ದೀನಿ, ತಲೆನೇ ಕೆಡಿಸ್ಕೋಬೇಡಿ ಅಂತೆಲ್ಲ ಹೇಳಿದ್ರು. ಅದೂ ಆಯಿತು. ಇವಾಗ ಒಂಥರ ಹೆಂಗೆ ಅಂದರೆ ಫುಲ್ಲು ಬ್ಯುಸಿ ಲೈಫಲ್ಲಿ ಇದ್ದೀನಿ ನಾನು ಇವಾಗ. ಆ್ಯಕ್ಚುಲಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ಕಂಪ್ಲೀಟ್ ಆಕ್ಯುಪೈಡ್. ಹೆಂಗೆ ಅಂದರೆ ಒಂದು ಕಡೆ ಕಮ್ಯುನಿಕೇಷನ್ ಮ್ಯಾನೇಜರು, ಇನ್ನೊಂದು ಕಡೆ ಫ್ರೀಲಾನ್ಸ್ ಆಗಿದ್ದು ಫೈಲಲ್ಲಿ, ಇನ್ನೊಂದು ಕಡೆ ಸುರಂಗಲ್ಲಿ. ಕಂಪ್ಲೀಟ್ ಆಕ್ಯುಪೈಡ್ ಆಗಿಬಿಟ್ಟಿದ್ದೀನಿ ನಾನು ಇವಾಗ. ಏನೂ ನೆಗೆಟಿವ್ ಥಾಟ್ಸ್ ಇಲ್ಲ, ಏನಾದರೂ ಮಾಡಬೇಕು. ಆ್ಯಕ್ಚುಲಿ ನೀವು ನಂಬಲ್ಲ, ಇವಳು ನಾನು ತುಂಬ ಜಗಳ ಆಡ್ತಾ ಇದ್ವಿ, ತುಂಬ ಹೈಪರ್ ಲೆವೆಲ್ ಜಗಳ. ನೆಕ್ಸ್ಟ್ ನಾಳೆ ಇವಳು ನನ್ನ ಮುಖ ನೋಡಲ್ಲ, ನಾನು ಇವಳು ಮುಖ ನೋಡಲ್ಲ ಅಂತ ಮುಗೀತು, ಇನ್ನು ಮುಗೀತು. ಮತ್ತೆ ಇವಳ ಬಗ್ಗೆ ನಾನು ನನ್ನ ಸರ್ಕಲ್ ನಲ್ಲಿ ಕಂಪ್ಲೀಟ್ ಹೇಳೋದು. ಆದ್ರೆ ಅವ್ರೇನ್ ಮಾಡಿಬಿಡೋರು ಅಂದ್ರೆ, ಅಯ್ಯೋ ನಿಮ್ಮಿಬ್ರ ಜಗಳ ನಾವ್ ಇನ್ವಾಲ್ವ್ ಆಗಲ್ಲಪ್ಪ, ನೀವಿಬ್ರು ಒಂದಾಗ್ಬಿಡ್ತೀರ ನಾಳೆ. ಮೊನ್ನೆ ಏನಾಯ್ತು ಅಂದ್ರೆ, ಇವ್ರ ಅಕ್ಕ ಫಂಕ್ಷನ್ ಅಂದ್ರೆ ಯಾವ ರೇಂಜಿಗೆ ಟಾರ್ಚರ್ ಕೊಟ್ಟಿದೀವಿ ಅಂದ್ರೆ, ನಮ್ಮ ಗೋಲ್ಡ್ನ ಕೇಳ್ತಿದ್ದು ಅಶ್ವಿನಿ ಮತ್ತೆ ಇನ್ನೊಬ್ಬ ನಮ್ ಪ್ರತಾಪ್, ಇವ್ರುಗಳನ್ನೇ ಕೇಳ್ತಿದ್ದು. ಇನ್ನ ನಮ್ ಶಂಕರಣ್ಣ ಎಲ್ಲ ನಮ್ದೊಂದ್ ಸರ್ಕಲ್ ಇದೆ, ಆ ಸರ್ಕಲ್ ನಲ್ಲಿ ಇರೋರು ಕೇಳ್ತಾ ಇದ್ದಿದ್ದು. ಬೇಬಿನ್ ನಾವ್ ಯೂಶಲಿ ಇನ್ಕ್ಲೂಡ್ ಮಾಡ್ಕೊಡಲ್ಲ ಇದಕ್ಕೆಲ್ಲ. ಬೇಬಿನ್ ನಾನು ಆಕ್ಚುಲಿ ನನ್ನ ತಲೆನೋವುಗಳಿಗೆ ಇನ್ಕ್ಲೂಡ್ ಮಾಡ್ಕೊಡಲ್ಲ ಪಾಪ ಅವಳನ್ನ. ಎಲ್ಲ ಆದ್ಮೇಲೆ ಹೇಳ್ತೀನಿ ಹಿಂಗೆಲ್ಲ ಆಯ್ತು, ಹಿಂಗೆಲ್ಲ ಒಳ್ಳೇದಾಯ್ತು ಅಂತ. ಒಳ್ಳೇದಾದ್ಮೇಲೆ ಹೇಳ್ತೀನಿ. ಅಶ್ವಿನಿಗೆ ಇವಳು ಕಾಲ್ ಮಾಡ್ಬಿಟ್ಟು ಅವಳ ಕಸಿನ್ ಒಬ್ರಿಗೆ ಕಾನ್ಫರೆನ್ಸ್ ಕಾಲ್ ತಗೋ ನಾಮಕರಣಕ್ಕೆ ಹೇಳ್ಬೇಕು ಅಂತಂದ್ರೆ, ಅವಳದ್ ಯಾವ ಗ್ಯಾನ್ದಲ್ಲಿ ಇದ್ಲೋ ಗೊತ್ತಿಲ್ಲ, ಕಾನ್ಫರೆನ್ಸ್ ಕಾಲ್ ಅಂದ ತಕ್ಷಣನೇ ಅವಳಿಗೆ ಫಸ್ಟ್ ನೆನಪಾಗಿರೋದು, ಓ ಇವ್ರಿಬ್ರು ಜಗಳ ಆಡ್ಕೊಂಡಿದ್ದಾರೆ. ನಾನು ಆಕ್ಚುಲಿ ನಾಮಕರಣಕ್ಕೆ ಕಾಲ್ ಮಾಡಿ, ಇವಳು ನಾಮಕರಣ ಕರೆಯೋದಕ್ಕೆ ಕಾನ್ಫರೆನ್ಸ್ ಕಾಲ್ ತಗೋ ನಿನ್ ಕಸಿನ್ಗೂ ಅವ್ರಿಗೂ ಹೇಳ್ತೀನಿ ಅಂತ ಇವಳು ಹೇಳಿದ್ದು. ಬಟ್ ಅವಳೇನ್ ಅನ್ಕೊಂಡಿದ್ದಾಳೆ, ಕಸಿನ್ ಅನ್ನೋ ವರ್ಡ್ ಕಿವಿಗೆ ಬಿದ್ದಿಲ್ಲ. ಕಾನ್ಫರೆನ್ಸ್ ಅಂದ ತಕ್ಷಣನೇ ಓ ಸುಮಕ್ಕೊಂದು ಪಲ್ಲವಿ ಅಕ್ಕೊಂದು ಏನು ರಾಜಿ ಸಂಧಾನ ನಡೆಯುತ್ತಿದೆ, ಈ ಸಂಧಾನಕ್ಕೆ ನಾನೇ ಕೊಂಡಿ, ಸೊ ನಾನು ಇವಾಗ ಕಾನ್ಫರೆನ್ಸ್ ಕಾಲ್ ತಗೋಬೇಕು ಅಂತ ನಾನೇ ಕಾಲ್ ತಗೊಂಡಿದ್ದಾಳೆ. ನಾನು ಇವಳು ಹಿಂದಿನೇ ಗಾಡಿನಲ್ಲಿ ಕೂತಿದ್ದೀನಿ, 2 wheeler ನಲ್ಲಿ ಹೋಗ್ತಿದೀವಿ. ನನ್ಗೆ ಯಾಕೆ ಕಾಲ್ ಮಾಡಿದ್ಯಾ ಅಂದ್ರೆ, ಅವಕ್ಕ ನಿಂಗೆ ಕಾನ್ಫರೆನ್ಸ್ ಕಾಲ್ ತಗೊಳಕ್ಕೆ ಅಯ್ಯೋ ಹುಚ್ಚಿಬಿಟ್ಟಿದೆ, ನನಗೆಲ್ಲ ಕಾಲ್ ತಗೊಳಕ್ ಹೇಳಿದ್ದು ನಿನ್ ಕಸಿನಿಗೆ ಅವಳು ನಾಮಕರಣ ಕರೆಯೋದಕ್ಕೆ ಅಂತ. ಅಯ್ಯೋ ನೀವಿಬ್ರು ಯಾವಾಗ ಕಿತ್ತಾಡ್ಕೊಂಡು ಮಾಡ್ತಿರಲ್ಲ, ಹಂಗೆ ಮಾಡಿದೀರಾ ಅನ್ಕೊಂಡು ನಾನು ಕಾನ್ಫರೆನ್ಸ್ ತಗೊಂಡೆ. ಆಕ್ಚುಲಿ ನಾನು ಹಿಂದೆ ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಜಗಳ ಆಡ್ತಾ ಇದ್ದೆ, ಬಟ್ ಇವಳ ಜೊತೆ ತುಂಬಾ ಹೈಪರ್ ಲೆವೆಲ್ ಜಗಳ ಆಡ್ಬಿಟ್ಟಿದೀನಿ. ಇವಳು ನನ್ನ ಜೊತೆ ಹಂಗೆ ಜಗಳ ಆಡಿದಾಳೆ, ಬಟ್ ನಂಗೆ ಹೊಡೆದಿದ್ದಾಳೆ. ನೀನು ಹೊಡೆದಿಲ್ಲ, ನಾನಲ್ಲ, ನಾನು ಹೊಡೆದಿದ್ದೀನಿ. ಇವಳು ಹೊಡೆದಾಳೆ, ನಾನು ಹೊಡೆದಿದ್ದೀನಿ. ಸೊ ಬಟ್ ಯಾವತ್ತೂ ನಮಗೆ ಅಂದ್ರೆ ಇವತ್ತು ಜಗಳ ಆಡಿ ನಾಳೆ ಬರ್ತಾ ಇದ್ದೆ ಇವಳ ಹತ್ರ. ಸುಮ್ಮನೆ ಏನೋ ಒಂದು ರೀಸನ್ ಇಟ್ಕೊಂಡ್ಬಿಡ್ತಾ ಇದ್ದೆ. ಇವಳು ಶಾಪಲ್ಲಿ ಏನಾದ್ರು ಸ್ಯಾರಿ ಪರ್ಚೇಸ್ ಮಾಡಿದ್ರೆ, ನಾನು ಸ್ಯಾರಿ ಕೊಡು, ನಾನು ತಗೊಂಡೋಗ್ಬೇಕು. ಇವಳು ಸಮಾಧಾನ ಆಗೋದು ಸ್ವಲ್ಪ ಕಷ್ಟ ಆಯ್ತಾ. ನಾನು ಅದಕ್ಕೆ ಹೋಗ್ತಿರ್ಲಿಲ್ಲ. ನಾನು ಅದನ್ನ 2 ಸರಿ ಟ್ರೈ ಮಾಡ್ಬಿಟ್ಟು ಸುಮ್ಮನಾಗಿದ್ದೆ. ನಾನು ಶಾಪಲ್ಲಿ ಇರ್ತಿದ್ದೆ, ಬಂದ್ಬಿಟ್ಟು ನಿಂತ್ಕೊಂಡು ನನಗೆ ಮೊದಲೇ ನಗು ತಡ್ಕೊಳಕ್ಕಾಗಲ್ಲ. ಯಾರಾದ್ರೂ ಬಂದು ಅದು ಎಷ್ಟೇ ಕೋಪ ಇರೋರು ಬಂದು ಎದುರುಗಡೆ ಹಿಂಗೆ ನಿಂತ್ಕೊಂಡ್ಬಿಟ್ರೆ, ಒಳ್ಳೆ ಮಕ್ಳ ತರ ಆಡ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಡೋಳು. ನಂಗೆ ಅವಳನ್ನ ನೋಡಿದ್ರೆ ನಗು ಬಂದ್ಬಿಡ್ತಿತ್ತು. ಅಲ್ಲಿಗೆ ರಾಜಿ ನಮ್ದು ಅಷ್ಟೇ ಹಂಗಾಗ್ತಿದ್ದು. ಬಟ್ ಆದ್ರೆ ಆಫ್ಟರ್ ದಿಸ್ ಅಂದ್ರೆ ಕೊರಗಜ್ಜನ ಹತ್ರ ಹೋಗಿ ಬಂದು ನನಗೆ ಕಮ್ಯುನಿಕೇಷನ್ ಮ್ಯಾನೇಜರ್ ಆಗಿ ನಾನೊಂದು ಒಳ್ಳೆ ಲೈಫ್ ಲೀಡ್ ಮಾಡೋ ಟೈಮ್, ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಕೊರಗಜ್ಜ ಎಷ್ಟು ನನಗೆ ಸಹಾಯ ಮಾಡಿದ್ಯೋ ಅಷ್ಟೇ ಸಹಾಯ ಇವಳು ಮಾಡಿದಾಳೆ. ಯಾಕೆಂದ್ರೆ ಇವಳಿಗೂ ಮಾಡಿದೆ ಅಂತ ಹೇಳ್ತಿದ್ಯಾ ಅನ್ಕೊಂಡೆ. ಇವಳು ಮಾಡಿದ ಇಲ್ಲ, ಇವಳು ಮಾಡಿದಾಳೆ. ಅದನ್ನ ಯಾಕೆ ನಾನು ಮರಿಬೇಕು? ನಂದು ಝೀರೋ ಲೆವೆಲಲ್ಲಿ ಇದ್ದಂಥ ನನ್ನ ಲೈಫ್ನ ಒಂದು 50% ಇವಳು ಎತ್ತಿದ್ದಾಳೆ. 50% ಕೊರಗಜ್ಜಂಗೆ ಕೊಡ್ತೀನಿ, 50% ಇವಳು ಕೊಡ್ತೀನಿ. ಯಾಕೆಂದರೆ ತುಂಬ ಲೋ ಅಲ್ಲಿದ್ದೆ ನಾನು. ಬಹುಶಃ ತುಂಬ ಜನ ತುಂಬ ರೇರ್ ಈ ಥರ ಫ್ರೆಂಡ್ಸ್ ಸಿಗೋದು. ನನಗೆ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಬರೀ ಹಾಯ್ ಬಾಯ್ ಹಂಗೆ ಅಂದ್ಕೊಂಡು. ಬಟ್ ಅನುಜ ತುಂಬ ಒಳ್ಳೆಯವಳು. ಆ್ಯಕ್ಚುಲಿ ಪಾಪ ಅವಳಿಗೆ ನಾನೇ ಕಾಲ್ ಮಾಡಲ್ಲ. ಪವಿ ಗುಬ್ಬಿಯವರು ತುಂಬ ಒಳ್ಳೆಯವರು. ಬಟ್ ಅಪಾರ್ಟ್ ಫ್ರಮ್ ದಟ್ ನನ್ನ ಫ್ರೆಂಡ್ ಸರ್ಕಲ್ ತುಂಬ ಕಮ್ಮಿ ಆ್ಯಕ್ಚುಲಿ.
ಸೊ ಈ ಥರ ಫ್ರೆಂಡ್ನ ನಾನು ನನ್ನ ಲೈಫಲ್ಲಿ ನೋಡೇ ಇಲ್ಲ ಆ್ಯಕ್ಚುಲಿ. ನನಗೆ ಏನು ನಾನು ಬೇಕು ಅನ್ನೋದನ್ನು ಅಜ್ಜ ತಡವಾಗಿ ಕೊಟ್ಟಿದ್ದಾರೆ. ತುಂಬ ನಾನು ಲೋ ಲೈಫಲ್ಲಿ ತುಂಬ ಅಂದರೆ ತುಂಬ ಕೈ ಹಿಡಿದೈತಿದ್ಲು. ನೀನು ಹಿಂಗೆ ಮಾಡ್ಕೊಂಡು ಹೋಗು, ನೀನು ನನ್ನ ಜೊತೆ ಕುತ್ಕೋ, ನೀನು ಹಿಂಗೆ ಮಾಡು, ಇದೇ ಥರ ಮಾಡ್ಕೊಂಡು ಹೋಗು ಅಂತ ಹೇಳಿದ್ಲು. ಸೊ ಹಿಂದೆ ಮುಂದೆ ನೋಡಿದೆ, ಓಕೆ ಅಂದ್ಕೊಂಡು ಬಂದಿದ್ದಕ್ಕೆ ಇವತ್ತು ನಾನು ಕುತ್ಕೊಂಡು ಇಷ್ಟು ಖುಷಿಯಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅನ್ನಿದ್ರೆ ಅದೇ ಗೋಳು, ಅದೇ ಅಳು, ಅದೇ ದಿಮ್ಮತ್ರ ಮಲ್ಕೋ, ಕತ್ಲೆ ನೋಡು ಅದಾಗ್ತಿತ್ತು. ಅಂದ್ರೆ ನಾನು ಸಾಕಷ್ಟು ಜನಕ್ಕೆ ನನ್ನ ಬದುಕಿನಲ್ಲಿ ಬಂದವ್ರಿಗೆ ಒಂದಷ್ಟು ಜನಕ್ಕೆ ಸಹಾಯ ಮಾಡಿದ್ದೀನಿ, ಸಹಾಯ ತಗೊಂಡಿದ್ದೀನಿ. ನಾನು ಹೆಂಗೆ ಸಹಾಯ ಮಾಡಿದ್ದೀನೋ ಹಾಗೆ ನನಗೆ ವಾಪಸ್ ರಿಟರ್ನ್ ಸಿಕ್ಕಿದೆ. ಅಂದರೆ ನಾನು ನನಗಿರೋ ಕಷ್ಟಗಳು ಇವಳು ಗೊತ್ತು, ಈಗ ಸ್ಟಿಲ್ ನನಗಿರೋ ಕಷ್ಟಗಳು, ಅದನ್ನೆಲ್ಲ ನಾನೇ ಫೇಸ್ ಮಾಡಬೇಕು. ಇದನ್ನೆಲ್ಲ ತಗೊಂಡೋಗಿ ನಾನು ದೇವ್ರ ಮುಂದೆ ಹೇಳಿದ್ರೆ ಅದನ್ನ ಒಂಥರ ದೇವರೇ ನನಗೆ ಕಪಾಲ ಕೊಡ್ಬಿಟ್ಟು ಇನ್ನೇನು ಮಾಡ್ಕೊಂಡ್ರೆ ಅದು ಬಾಯಿ ಮುಚ್ಕೊಂಡು ಹೋಗಿ ಸಾಲ್ವ್ ಮಾಡ್ಕೊಬೇಕು ಅಂತ ಹೇಳಿ ಕಳಿಸೋ ಥರ ಒಂದಷ್ಟು ಅಂದರೆ ಫೈನಾನ್ಷಿಯಲ್ ಒಂದಷ್ಟು ಕಮಿಟ್ಮೆಂಟ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಅದು ಬಿಕಾಸ್ ಆಫ್ ಮೈಸೂರಂಗ್ ಮತ್ತೆ ನಂದೊಂದಷ್ಟು ಫ್ಯಾಮಿಲಿ ಇದಕ್ಕೆ ಅಂತ ಹೇಳಿ ನನಗೆ ಅದನ್ನ ಕಾನ್ಫಿಡೆನ್ಸ್ ಇದೆ. ನಾನು ಯಾವತ್ತಿದ್ರು ಅದನ್ನ ತೀರಿಸ್ತೀನಿ. ಅದನ್ನೆಲ್ಲ ನಾನು ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ದೇವ್ರು ಬಂದ್ಬಿಟ್ಟು ನನ್ನ ಸಾಲ ತೀರ್ಸಲ್ಲ. ದೇವ್ರು ನನಗೆ ಶಕ್ತಿ ಮಾತ್ರ ಕೊಡೋದಕ್ಕೆ ಸಾಧ್ಯ. ಆಯ್ತಾ, ನಾನು ಕೇಳ್ಕೊಂಡ್ ಬಂದಿದ್ದು ಇಷ್ಟೇ, ನನಗೆ ಶಕ್ತಿ ಕೊಡು, ನನ್ನ ಸಾಲಗಳನ್ನ ತೀರ್ಸೋದಕ್ಕೆ ನನಗೆ ಶಕ್ತಿ ಕೊಡು ಅಂತ. ಒಂದಲ್ಲ ಒಂದ್ ರೀತಿನಲ್ಲಿ ಯಾರೋ ಒಬ್ರು ಬರ್ತಾರೆ, ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ. ಇವಾಗ ನನಗೆ ಶಾಪ್ನಲ್ಲಿ ಯಾರು ಇಲ್ಲ ಕೆಲಸಕ್ಕೆ ಅಂತ, ನನ್ನ ಜೊತೆಗೆ ನಿಂತಿರೋದು ಜಾನು. ಅಂದ್ರೆ ಮೇ ಬಿ ಇವಳು ಇಲ್ಲ ಅಂದಿದ್ರೆ ನನ್ಗೆ ಇನ್ನೂ ತೀರಾ ಕಷ್ಟ ಆಗಿರೋದು. ಇವಾಗ ಅವಳು ಇನ್ಸ್ಟಾಗ್ರಾಮ್ನಲ್ಲಿ ಪ್ರತಿಯೊಂದು ರೀಲ್ಸ್ಗಳನ್ನ ಇದು ನೋಡೋದಾಗ್ಲಿ ಅಥವಾ ಮೆಸೇಜ್ಗಳಿಗೆ ಅವಳು ಬಂದಾಗ ಮೆಸೇಜ್ಗಳು ಬರ್ತಾನೆ ಇರ್ತವೆ. ಅವಳು ಇಸ್ಕೊಂಡು ಕೂಡ ನೀನು ಬೇಗ ರಿಪ್ಲೈ ಮಾಡಲ್ಲ ಅಂತ ಹೇಳಿ ಅವಳು ರಿಪ್ಲೈ ಮಾಡ್ತಿರ್ತಾಳೆ. ಅವಳು ಆರ್ಡರ್ಸ್ಗಳನ್ನ ಪ್ಯಾಕ್ ಮಾಡಿ ಕೊರಿಯರ್ ಮಾಡ್ತಾಳೆ. ಸೊ ಅಜ್ಜನಿಂದ ಬಂದ ಮೇಲೆ ಇವಳಿಗೆ ನನಗ್ ಅವಳು ಅಲ್ಲಿಂದ ಬಂದಾಗಿಂದ ನಾವಿಬ್ರು ಜಗಳ ಆಡಿಲ್ಲ. ಗ್ರೋತ್ ಬಗ್ಗೆನೇ ನೋಡ್ತಾ ಇದ್ದೀವಿ, ಇದನ್ನ ಹೆಂಗ್ ಮಾಡ್ಬೋದು, ಇನ್ನು ಹೆಂಗ್ ಬೆಟರ್ ವೇ. ನಂಗೆ ಟು ಬಿ ಫ್ರಾಂಕ್, ಈ ಲವ್ ಅಥವಾ ಫ್ಯಾಮಿಲಿ ಬಗ್ಗೆ ಗಾಸಿಪ್ಸು ಅಥವಾ ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋದಕ್ಕಿಂತ ನನಗೆ ಗ್ರೋತ್ ಬಗ್ಗೆ ಮಾತಾಡಬೇಕು, ಕೆಲ್ಸದ ಬಗ್ಗೆ ಮಾತಾಡಬೇಕು, ಹೊಸ ಹೊಸ ಕೆಲ್ಸಗಳ ಬಗ್ಗೆ ಮಾತಾಡಬೇಕು. ನಾನು ಇವಳು ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ವಿ. ಎಂತ್ರ ಸಲುವಾಗಿ ಹೋಗಿದ್ದು? ಚಿಕ್ಕಪೇಟೆಗೆ ಗಿಫ್ಟ್ ನಾಮಕರಣದಕ್ಕೆ ರಿಟರ್ನ್ ಗಿಫ್ಟ್ ತಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಒಂದು ಶಾಪ್ ಹುಡುಕ್ಬಿಟ್ಟು ಹೋಗಿದ್ದು. ಅಲ್ಲಿಂದ ಬರ್ತಾ ದಾರಿನಲ್ಲಿ ಎಷ್ಟು ಬಿಸ್ನೆಸ್ಗಳು ಕಾಣಿಸ್ತು ಅಂತಂದ್ರೆ ನನ್ನ ಮೈಂಡ್ ಫುಲ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಝೀರೋ ಇನ್ವೆಸ್ಟ್ಮೆಂಟ್ ಆದ್ರೂ ಏನಾದರೂ ಒಂದು ಮಾಡ್ಬೋದು, ಆ ಥರದ ಬಿಸ್ನೆಸ್ಗಳು ಏನಾದರೂ ಸಿಗುತ್ತಾ ಅನ್ನೋ ಥರ. ಸೊ ನಾನು ಇವಳಿಗೆ ಹೇಳ್ತಿದ್ದೆ, ಅಲ್ಲೋಡಲ್ಲಿ ಟೀ ಕಪ್ಪು, ಅಲ್ಲೋಡಲ್ಲಿ ಅದು, ಅಲ್ಲೋಡಲ್ಲಿ ಇದು ಬೇಕಾಗತ್ತೆ, ಅದು ಬೇಕಾಗತ್ತೆ, ಪ್ರತಿಯೊಂದನ್ನು ನೋಡ್ಕೊಂಡು ಇಟ್ಕೊಳ್ಳೋ ಅಂಥದ್ದು. ಸೊ ನನಗೆ ಆ ಥರದ ಥಿಂಕಿಂಗ್ ಇಷ್ಟ. ಅಲ್ಲೆಲ್ಲೋ ರೋಡಲ್ಲಿ ಕೈ ಹಿಡ್ಕೊಂಡು ನಡ್ಕೊ ಬರ್ಬೇಕಾದ್ರೆ ನಾವು ಅಲ್ಲಿ ತಿನ್ನೋಣ, ಇಲ್ಲಿ ತಿನ್ನೋಣ, ಅದು ಮಾಡೋಣ, ಇದು ಮಾಡೋಣ ಅನ್ನೋದಕ್ಕಿಂತ ಈ ಥರದ್ದು ಪ್ರೋಗ್ರೆಸಿವ್ ಟಾಕ್ಸ್ ಏನಿರುತ್ತಲ್ಲ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವಳು ಅದಕ್ಕೆ ಸಾಥ್ ಕೊಡೋ ಥರ ಇದ್ದಾಳೆ. ಸೊ ಒಂಥರ ಖುಷಿ ಆಗುತ್ತೆ. ಅಂದರೆ ಬರೀ ಕೆಲ್ಸದ ಬಗ್ಗೆ ಮಾತಾಡಿಕೊಂಡು ಅಂದರೆ ನಾವು ಪರ್ಸನಲ್ ಟೈಮ್ನ ಕಳಿತೀವಿ, ರಿಲ್ಯಾಕ್ಸ್ ಮಾಡ್ತೀವಿ, ಹೊರಗಡೆ ಹೋಗ್ತೀವಿ, ತಿಂತೀವಿ, ಎಲ್ಲ ಮಾಡ್ತೀವಿ. ರಿಲ್ಯಾಕ್ಸ್ ಹೇಳ್ತೀನಿ, ಇವ್ಳು ಹೇಳ್ತಾಳೆ ರಿಲ್ಯಾಕ್ಸ್ ಹೇಳ್ತೀನಿ. ನಮ್ದು ರಿಲ್ಯಾಕ್ಸ್ ಹೆಂಗಿರುತ್ತೆ ಅಂದರೆ 5 ಗಂಟೆಗೆ ಇವಳು ಶಾಪಿಂದ ಕಾರ್ನರಲ್ಲಿ ಒಂದು ಒಳ್ಳೆ ಟೀ ಕೊಡ್ತಾರೆ, ಶುಂಠಿ ಟೀ ಹಾಕ್ಬಿಟ್ಟು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಟೀ ಕೊಡ್ತಾರೆ. ಅದನ್ನು ಈ ಫ್ಲಾಸ್ಕಲ್ಲಿ ತೊಗೊಂಬರ್ತೀವಿ, ಕುಡಿತೀವಿ. ಅದೇ ತುಂಬ ಚೆನ್ನಾಗಿರೋದು. ನಮ್ಮದು ಸಕ್ಕದಾಗಿ ಲೀಡ್ ಮಾಡ್ತೀವಿ. ಆಮೇಲೆ ಇಲ್ಲಿ ಶಾಪಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಊಟಕ್ಕೆ ಹೋಗಬೇಕು, ಬಾರೆ ಆಚೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ ಅಥವಾ ಮನೆಗೆ ಊಟ ಮಾಡ್ಕೊಂಬರೋಣ, ಅಲ್ಲ ಇಲ್ಲೇ ಆರ್ಡರ್ ಮಾಡ್ಬಿಡ್ತೀನಿ, ಇಲ್ಲೇ ತಿಂದ್ಬಿಡೋಣ, ಕಸ್ಟಮರ್ ಬಂದ್ಬಿಡ್ತಾರೆ ಅಂತ. ಕರೆಕ್ಟಾಗಿ ಕಸ್ಟಮರ್ ಬಂದಿರ್ತಾರೆ. ಯಾರಾದರೂ ಒಬ್ರು ಕೈ ಹಿಂಗೆ ಒಣಗಿಸ್ಕೊಂಡಿರ್ತೀವಿ, ಇಲ್ಲ ಇವಳು ಹೋಗ್ತಾಳೆ, ಇಲ್ಲ ನಾನು ಹೋಗ್ತೀನಿ, ಹಿಂಗೆ ಆಗುತ್ತೆ. ಇದೇ ನಮ್ಮ ಲೈಫ್ ಚೆನ್ನಾಗಿ ಲೀಡ್ ಮಾಡ್ತಿರೋದು. ಅಪಾರ್ಟ್ ಫ್ರಮ್ ದಟ್ ಆಕ್ಚುಲಿ ತುಂಬಾ ಚೆನ್ನಾಗಿ ನನಗೆ ಇಷ್ಟು ಬ್ಯುಸಿ ಆಗಿರೋದಕ್ಕೆ ಇಷ್ಟ. ಸೇಮ್ ಸೊ ಇವಾಗಂತೂ ಅಮ್ಮ ಮನೇಲಿಲ್ಲ, ಬೆಳಗ್ಗೆಯಿಂದ ನೈಟ್ ವರ್ಗು ಫುಲ್ ಕಂಪ್ಲೀಟ್ ಬ್ಯುಸಿಯಾಗಿ ಎಂಗೇಜ್ ಆಗಿರ್ತೀವಿ. ಆಲ್ಮೋಸ್ಟ್ ನಾನು ಇವಳು ತುಂಬಾ ಮೆಸೇಜ್ ಮಾಡ್ಕೊಂತ ಇದ್ವಿ. ಇವಾಗ ತುಂಬಾ ಮೆಸೇಜ್ ಮಾಡ್ತಿದ್ವಿ. ಗುಡ್ ಮಾರ್ನಿಂಗ್ ಹಾಕಿ ಫ್ರಸ್ಟ್ರೇಷನ್ ಜಾಸ್ತಿ ಇತ್ತಲ್ಲ, ಹಂಗಾಯ್ತೈತೆ ಹಿಂಗಾಗ್ತೈತೆ, ಆಗ್ತಾ ಇಲ್ಲ, ನಾನು ಈ ಕಡೆಯಿಂದ ನಂಗಾಯ್ತಾ ಇಲ್ಲ ಕಾಲ್ ನೋವು, ನಂಗಾಯ್ತಾ ಇಲ್ಲ ಅದ್ ನೋವು. ಇವಾಗ ಹೆಂಗೆ ಅಂದ್ರೆ ಗುಡ್ ಮಾರ್ನಿಂಗ್ ಹಾಕಿದ್ರೆ ಇವಳು ಗುಡ್ ಮಾರ್ನಿಂಗ್ ಹಾಕ್ತಾಳೆ, ಬೆಳಗ್ಗೆ ಆಫೀಸ್ಗೆ ಹೋಗೋವಾಗ ಒಂದು ಕಾಲ್ ಮಾಡ್ತೀವಿ, ಮಧ್ಯಾಹ್ನ ಒಂದು ಕಾಲ್ ಮಾಡ್ತೀವಿ, ಏನಾದ್ರೂ ವಿಚಾರ ಇದ್ರೆ ಕಾಲ್ ಮಾಡ್ತೀವಿ ಮಿಡಲಲ್ಲಿ, ಹಿಂಗಾಯ್ತು ಹಿಂಗಿದೆ ಅಂತ. ಮುಂಚೆ ಮೆಸೇಜಿಗೆ ರಿಪ್ಲೈ ಬಂದಿಲ್ಲ ಅಂದ್ರೆ ಅವಳು ಕೂಗಾಡೋಳು, ನಾನು ಕೂಗಾಡ್ತಿದ್ದೆ. ಇವಾಗ ಮೆಸೇಜಿಗೆ 2 ಅವರ್ ಆದ್ರೂ ರಿಪ್ಲೈ ಬರ್ಲಿಲ್ಲ ಅಂದ್ರೆ ನಾವಿಬ್ರು ಕೂಗಾಡಲ್ಲ. ಬಿಕಾಸ್ ನಮ್ಗೆ ಗೊತ್ತು ಅವಳಲ್ಲಿ ಮೀಟಿಂಗ್ಸ್ ಅಲ್ಲಿ ಇರ್ತಾಳೆ, ನಾನು ಇಲ್ಲಿ ಕಸ್ಟಮರ್ ನ ಹ್ಯಾಂಡಲ್ ಮಾಡ್ತಿರ್ತೀನಿ. ಬಟ್ ಆಫ್ಟರ್ 6 o'clock ನಾನು ಇಲ್ಲಿಗೆ ಅಂತಾನೆ ಡೆಡಿಕೇಟೆಡ್ ಆಗಿರ್ತೀನಿ. ಫೈಲ್ಗೆ ಹೋಗಿಲ್ಲ ಅಂದ್ರೆ ನಾನು ಇಲ್ಲಿಗೆ ಬರ್ತೀನಿ, ಇಲ್ಲಿ ಕಂಪ್ಲೀಟ್ ಆಗಿ ಟೈಮ್ ಕೊಡ್ತೀನಿ. ಸೊ ಇದೆಲ್ಲ ಆಗಿದ್ದು ಅಂದ್ರೆ ಕಸ್ಟಮರ್ ಬಂದ್ರೆ ಇವಳು ಹ್ಯಾಂಡಲ್ ಮಾಡ್ತಾಳೆ, ನಾನು ಹ್ಯಾಂಡಲ್ ಮಾಡ್ತೀನಿ.
ಸೊ ಅಂದರೆ ಅದೇ ಈ ಥರದ್ದೊಂದು ವೇ ಕಂಡಿಸ್ಕೊಟ್ಟಿದ್ದು ನನಗೆ ಬಹುಶಃ ಕೊರಗಜ್ಜನೆ ಅನಿಸುತ್ತೆ. ಯಾಕೆಂದರೆ ನಾನು ಹಿಂದಿನ ಲೈಫ್ಗೂ ಈ ಲೈಫ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಟು ಬಿ ಫ್ರ್ಯಾಂಕ್. ಯಾಕೆಂದರೆ ನನ್ನ ಹಿಂದಿನ ಲೈಫಲ್ಲಿ ನೀನು ನಂಬಲ್ಲ, ನನ್ನ ಹಿಂದಿನ ಲೈಫಲ್ಲಿ ಇಟ್ ವಾಸ್ ಡೆಡ್ ವೇಸ್ಟ್. ನಾನು ಹೇಳ್ತೀನಲ್ಲ, ಕಂಪ್ಲೀಟ್ ಡೆಡ್ ವೇಸ್ಟ್ ಇದು. ಒಂಥರ ನನ್ನದಲ್ದರ ಬದುಕು, ನನಗಂತ ಒಂದು ಗೋಲೇ ಇರಲಿಲ್ಲ. ಯಾರ್ದೋ ಗೋಲ್ ಹಿಂದೆ ಹೋಗ್ತಾ ಇದ್ದೆ, ಅವ್ರನ್ನ ಮೆಚ್ಚಿಸ್ತಾ ಇದ್ದೆ, ಅವ್ರ ಹಿಂದೆ ಓಡೋಗ್ತಾ ಇದ್ದೆ. ಈ ಥರನೇ ನನಗೆ ಈಗ ರಿಯಲೈಸ್ ಅಂತಲ್ಲ, ಆಫ್ಟರ್ ಈ ಇನ್ಸಿಡೆಂಟ್ ಎಲ್ಲ ಆದಮೇಲೆ ನಾನು ಕೊರಗಜ್ಜನ ಹತ್ರ ಹೋಗಿ ಬಂದಮೇಲೆ ನನಗೆ ಅರ್ಥ ಆಗಿದ್ದು, ಇಟ್ ಈಸ್ ಕಂಪ್ಲೀಟ್ಲಿ ಡೆಡ್ ವೇಸ್ಟ್. ನನ್ನನ್ನು ನಾನು ಗ್ರೋತ್ ಕಡೆ ಗಮನ ಕೊಡಬೇಕು ಅಂತ ಅಂದಾಗ ಇವಳು ನನಗೆ ಸಾಥ್ ಕೊಟ್ಟಿದ್ದು. ಸೊ ಇದುವರೆಗೂ ನಾವಿಬ್ಬರು ಫುಲ್ ಕಂಪ್ಲೀಟ್ ಗ್ರೋತ್ ಕಡೆ ನೋಡ್ತಾ ಇದ್ದೀವಿ. ಇನ್ನೂ ಒಂದು ಚೆನ್ನಾಗಿ ಏನೋ ಒಂದು ಮಾಡಬೇಕು ಅನ್ನೋದೇ ತಲೆಯಲ್ಲಿ ಓಡ್ತಾ ಇರೋದು. ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಥಾಟ್ ಬರ್ತಿರುತ್ತಲ್ಲ, ಹಿಂಗೆ ಮಾಡೋಣ, ಆ ಲೆವೆಲ್ಗೆ ಹೋಗೋಣ. ನಮ್ಮ ಐಡಿಯಾಸ್ಗಳನ್ನ ಬೇರೆಯವ್ರಿಗೂ ಕೊಟ್ಟಿದ್ದೀವಿ. ಬೇರೆಯವ್ರಿಗೂ ಕೊಟ್ಟಿದ್ದೀವಿ. ಸೊ ಹಿಂಗೆ ಮಾಡೋಣ ಅಂತೆಲ್ಲ ಹೇಳಿ, ಸೊ ಇದಕ್ಕೆಲ್ಲ ನಮಗೆ ದಾರಿ ತೋರಿಸಿದ್ದು ಕೊರಗಜ್ಜೆ ಆ್ಯಕ್ಚುಲಿ. ಸೊ ಯಾರೆಲ್ಲ ಕೊರಗಜ್ಜನ ನಂಬ್ತೀರಾ ಅವರು ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಒಳ್ಳೇದಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೂ ಯಾರ್ಯಾರು ಕೊರಗಜ್ಜನ ನಂಬಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ನಂಬಿ, ಒಳ್ಳೇದಾಗೇ ಆಗುತ್ತೆ. ಹಾಗಂತ ಕೊರಗಜ್ಜನ ನಂಬಿಟ್ಟು ನಾನು ಇಲ್ಲೇ ಕೂತ್ಕೊಂಡ್ರೆ ನಂಗೆ ದುಡ್ಡು ಬರುತ್ತಾ? ಇಲ್ಲ, ನಮ್ಮ ಪ್ರಯತ್ನ ನಾವು ಹಾಕ್ಲೇಬೇಕು, ಪ್ರಯತ್ನ ಎಲ್ಲದರಲ್ಲೂ ಇರಲೇಬೇಕು. ಪರ್ಸನಲಿ ನನಗೆ ತುಂಬಾ ಸಾಲ ಇದೆ, ಬಟ್ ನಾನು ಹೋಗ್ಬಿಟ್ಟು ನನ್ನ ಸಾಲ ತೀರ್ಸೋದಕ್ಕೆ ಶಕ್ತಿ ಕೊಡು ಅಂತ ಕೇಳಿದೀನಿ ಹೊರತು ಮ್ಯಾಜಿಕ್ ಮಾಡ್ಬಿಟ್ಟು ದುಡ್ಡು ಕೊಡು ಅಂತ ಕೇಳಿ. ನಮ್ಮ ಪ್ರಯತ್ನ ಇದ್ದಲ್ಲಿ ಅಲ್ಲಿಂದ ಬಂದ್ಮೇಲೆ ಟು ಬಿ ಫ್ರ್ಯಾಂಕ್, ನನ್ನ ಬಿಸ್ನೆಸ್ ಎಷ್ಟು ಲೋನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನಾನು ಅದನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಆಗಲ್ಲ. ಮತ್ತೆ ತುಂಬಾ ನೆಗೆಟಿವ್ಸ್ ಆಗ್ತಿತ್ತು. ಆಮೇಲೆ ಏನೇನೋ ಆಗೋಗ್ಬಿಡ್ತು, ಏನೇನೋ ಆಗೋಯ್ತು. ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ತುಂಬಾ ಕಷ್ಟ, ಅಷ್ಟು ನೆಗೆಟಿವ್ಸ್ ಆಗಿತ್ತು. ಬಟ್ ಆಫ್ಟರ್ ಅಜ್ಜನ್ಗೆ ಒಂದು ಹರಕೆ ಕಟ್ಕೊಂಡೆ ನಾನು. ಅದನ್ನ ಮೇ ಬಿ ರಿವೀಲ್ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಜ್ಜಂಗೆ ಒಂದು ಹರಕೆ ಕಟ್ಕೊಂಡೆ, ನನಗೆ ಡೈಲಿ ಇಷ್ಟು ಬಿಸ್ನೆಸ್ ಆಗಬೇಕು, ದಯವಿಟ್ಟು ನನಗೆ ಸಾಥ್ ಕೊಡು, ಕಸ್ಟಮರ್ಸ್ನ ಕೊಡು, ನಾನು ಅವ್ರಿಗೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತೀನಿ, ದಯವಿಟ್ಟು ನನಗೆ ಶಕ್ತಿ ಕೊಡು ಅಂತ ಹೇಳಿ ಕೇಳ್ಕೊಂಡಿದ್ದು. ಬಟ್ ನಾರ್ಮಲ್ ನನ್ನ ಜೊತೆಗೆ ಇಬ್ಬಿಬ್ರು ಕೆಲಸದವ್ರು ಇದ್ದಾಗ್ಲೂ ಆಗದೆ ಇರೋ ಬಿಸ್ನೆಸ್ ನಾನು ಒಬ್ಳೆ ಇದ್ದಾಗ ಆಗ್ತಿದೆ. ಟಚ್ ವುಡ್ ತುಂಬ ಚೆನ್ನಾಗಿ ಅಜ್ಜ ನನ್ನನ್ನು ಕಾಯ್ತಿದ್ದಾರೆ. ಬಾಡಿಗೆ ಇನ್ನೇನು ಕಟ್ಟಬೇಕು ಅನ್ನೋ ಮೂಮೆಂಟ್ಗೆ ಅಮೌಂಟ್ಗಳು ಬರುತ್ತೆ. ಇನ್ನೊಂದೇನೋ ಕಟ್ಟಬೇಕು, ಶಾಪ್ ರೆಂಟ್ ಕಟ್ಟಬೇಕು, ಮನೆ ರೆಂಟ್ ಕಟ್ಟಬೇಕು, ಇನ್ನೊಂದೇನಕ್ಕೋ ಖರ್ಚಿಗೆ ದುಡ್ಡು ಬೇಕು ಅಂತ ಅಂದಾಗ ಕರೆಕ್ಟಾಗಿ ಅಮೌಂಟ್ಗಳನ್ನ ಅಡ್ಜಸ್ಟ್ ಆಗ್ತಿದೆ. ತುಂಬ ದುಡ್ಡು ಕೊಡಲಿಲ್ಲ ಅಂದರೂ ಅಜ್ಜ ನನ್ನ ಕಮಿಟ್ಮೆಂಟ್ಗಳಿಗೆ ತಕ್ಕನಾಗೆ ಅಂದ್ರೆ ಪ್ರಯತ್ನ ಇದ್ದೇ ಇದೆ. ಯಾಕೆಂದ್ರೆ ನಾನು ಎದ್ದಾಗಿಂದ ಹಿಡ್ದು ಮಲ್ಗೋವರೆಗೂ ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ಪ್ರಯತ್ನಗಳಿದ್ದಾಗ ಮಾತ್ರ ನಮ್ಗೆ ಅದಕ್ಕೆ ಫಲ ಸಿಗೋದು. ಫಲ ಸಿಗೋದು ಸ್ವಲ್ಪ ನಿಧಾನ ಆಗ್ಬೋದು, ತಾಳ್ಮೆ ಇರ್ಬೇಕು ಮನುಷ್ಯನಿಗೆ. ಯಾವ ಮನುಷ್ಯ ತಾಳ್ಮೆಯಿಂದ ಕಾಯ್ತಾನೋ ಅವನಿಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ಅವನು ತುಂಬಾ ಉತ್ತುಂಗಕ್ಕೆ ಬೆಳಿತಾನೆ ಅನ್ನೋದನ್ನ ನಂಬಿದ್ದೀನಿ. ಮುಂದೆ ಯಾವತ್ತೂ ಒಂದ್ ದಿವಸ ಬೆಳಿತೀನಿ ಅನ್ನೋ ಕಾರಣಕ್ಕೆ ಇವತ್ತಿಂದ ನನಗ್ ನಾನೇ ಗೊಬ್ಬರ ನೀರು ಹಾಕೊಂಡು ನಿಂತಿದ್ದೀನಿ. ಗಟ್ಟಿಯಾಗಿ ನಿಲ್ಬೇಕಷ್ಟೇನೆ. ಸೊ ನಿಂತು ಬೆಳೆದು ಮರ ಆಗಿ ಆಶ್ರಯ ಕೊಡ್ತೀವೋ ಅಥವಾ ನಾವೇ ಬೆಳೆದು ಆಮೇಲೆ ಉದ್ರೋಗ್ತೀವೋ ಗೊತ್ತಿಲ್ಲ, ಬೆಳೆಯೋಣ. ಸೊ ಇದು ಕೊರಗಜ್ಜನ ಬಗ್ಗೆ. ಆ್ಯಕ್ಚುಲಿ ಈ ಎಪಿಸೋಡ್ ಆದಮೇಲೆ ಕೊನೆಯಲ್ಲಿ ಮುಳ್ಳುಗಡ್ಡೆದು ಶಿವಪುರದ್ದು ನಾನು ಹಾಕ್ತೀನಿ ಡೀಟೇಲ್ಸು, ಫೋನ್ ನಂಬರ್ ಎಲ್ಲ ಹಾಕ್ತೀನಿ. ಆಮೇಲೆ ಇದೇನು ಪ್ರಮೋಷನ್ ಗಿಮೋಷನ್ ಅಂತ ಏನೂ ಇಲ್ಲ ಆಯಿತಾ. ನಮ್ಮ ನಂಬಿಕೆ ಅದನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಅವ್ರಿಗೆ ನಾವು ಪ್ರಮೋಷನ್ ಕೊಡೋಷ್ಟು ದೊಡ್ಡವರಂತೂ ಅಲ್ಲ, ಆ ಲೆವೆಲಲ್ಲಿ ನಾವು ಬೆಳೆದು ಇಲ್ಲ. ಬಟ್ ನಮಗಾಗಿದ್ದ ನಂಬಿಕೆ ಅಥವಾ ನಮಗಾಗಿದ್ದ ಪವಾಡಗಳು ನಿಮಗೂ ಆಗ್ಬೋದು. ಹಾಗಾಗಿ ನಾನು ಅದನ್ನ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲೂ. ನಂಬಿಕೆ ಪವಾಡಗಳು ನಿಮ್ಮ ಬದುಕಿನಲ್ಲೂ ಆಗ್ಬೋದು, ನಂಬಿದಾಗ ಮಾತ್ರ. ಹೌದು, ನೀವು ನಮ್ದೇ ಹೋಗ್ಬಿಟ್ಟು ನಮ್ಮ ಬದುಕಿನಲ್ಲಿ ಪವಾಡ ಆಗ್ಲಿಲ್ಲ, ಅಜ್ಜ ನಮ್ಗೇನು ಮಾಡ್ಲಿಲ್ಲ. ಆಮೇಲೆ ದೇವ್ರು ನೀವು ಒಳ್ಳೇದಾಗಿ ನಡೀತಾ ಇದ್ರೆ, ನಿಮ್ಮ ಮೈಂಡಲ್ಲಿ ಒಳ್ಳೇದೇ ಇದ್ರೆ ಕೊಟ್ಟು ನೋಡ್ತಾನೆ, ಕೊಡದೇನು ನೋಡ್ತಾನೆ, ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಅದಕ್ಕೂ ನಾವೇ ಸಾಕ್ಷಿ ಇದ್ದೀವಿ ಆಯಿತಾ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಅವ್ರದ್ದು ಅಡ್ರೆಸ್ ಹಾಕ್ತೀನಿ, ಫೋನ್ ನಂಬರ್ ಹಾಕ್ತೀನಿ. ನಿಮಗೇನಾದರೂ ಫ್ರೀ ಟೈಮ್ ಇದ್ದರೆ ಹೋಗಿ. ದುಡ್ಡು ಖರ್ಚಾಗೋದು ನಾನು ಹೇಳೋದು ಇಲ್ಲಿಂದ ಹೋಗೋದಷ್ಟೇ. ಅದು ಟ್ರಿಪ್ ಅನ್ಕೊಂಡು ಹೋಗ್ಬೋದಷ್ಟೇ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಯಾವ ದುಡ್ಡು ಕೇಳಲ್ಲ, ಅವರೇ ಊಟ ಹಾಕ್ತಾರೆ. ಆ ಊಟ ಮಾಡ್ಕೊಂಡು ಅದೆಲ್ಲ ಕೇಳ್ಕೊಂಡು ಆರಾಮಾಗಿ ನಿಮ್ಮ ಲೈಫ್ ನಾನು ಲೀಡ್ ಮಾಡ್ಕೋಬೋದು. ಸೊ ಕೊರಗಜ್ಜನ ಬಗ್ಗೆ ಇಷ್ಟು. ಇದು 2 ಎಪಿಸೋಡಲ್ಲಿ ಬರುತ್ತೆ, 2-3 ಎಪಿಸೋಡ್ ಆದ್ರೂ ಆಶ್ಚರ್ಯ ಪಡಬೇಡಿ. ಸೊ ಕೊರಗಜ್ಜನ ಬಗ್ಗೆ ಇಷ್ಟು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ನೋಡಿದ್ದಕ್ಕೆ. ಸೊ ನಾನು ತುಂಬಾ ಪೇಷನ್ಸ್ ಇಂದ ಯಾರ್ಯಾರೆಲ್ಲ ಕಂಪ್ಲೀಟ್ ವಿಡಿಯೋಗಳನ್ನ ನೋಡಿದ್ದೀರಾ ಅವರೆಲ್ರಿಗೂ ನನ್ನ ಕಡೆಯಿಂದನೂ ತುಂಬ ಥ್ಯಾಂಕ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕೊರಗಜ್ಜನ ಬಗ್ಗೆ ನೀವು ಬೇರೆಯವ್ರಿಗೂ ಹೇಳಬೇಕು ಅಥವಾ ಇನ್ನೊಬ್ರಿಗೆ ತಿಳಿಸ್ಬೇಕು ಅಂದಿದ್ರೆ ಶೇರ್ ಮಾಡಿ. ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನೂ ಕೂಡ ಕಮೆಂಟ್ ಮಾಡಿ.
ನೋಡೋಣ ನಿಮ್ಮ ಅಭಿಪ್ರಾಯಗಳು ಏನಿದೆ, ಕೊರ್ಗಜ್ಜನ್ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನೇನಾಗಿದೆ ಅದನ್ನು ಕಮೆಂಟ್ ಅಲ್ಲಿ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಂದಷ್ಟು ಮಾಹಿತಿ ಅಥವಾ ವಿಚಾರಗಳ ಬಗ್ಗೆ ಹೇಳ್ತೀನಿ, ಏನಾದರೂ ನನಗಾದರೆ ಇವಳಿಗೂ ಆದರೆ. ಸೊ ಥ್ಯಾಂಕ್ ಯು ಸೊ ಮಚ್. ನನ್ನ ಚಾನಲ್ ನಲ್ಲಿ ಲಾಸ್ಟ್ ನಾವು ಉಡುಪಿಗೆ ಹೋಗಿ ಬಂದಿದ್ದು ಅಜ್ಜನ್ ಸನ್ನಿಧಾನಕ್ಕೆ, ಅದು ಅದ್ರದ್ದು ವಿಡಿಯೋ ಹಾಕ್ತೀನಿ. ಬಟ್ ಅಜ್ಜನ್ ಸನ್ನಿಧಾನದ್ದು ನಾನು ವಿಡಿಯೋ ಮಾಡಿಲ್ಲ, ಬಿಕಾಸ್ ಅಲ್ಲಿ ಅಲೋ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇದೆ. ಸೊ ನಾವೇನೇ ಹಾಕ್ಬೇಕು ಅಂದ್ರೂ ಅವ್ರದೇ ಚಾನಲ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಬೇಕು. ಬಿಕಾಸ್ ಅಲ್ಲಿ ಒಂದಷ್ಟು ನಿಯಮಗಳಿರ್ತವೆ. ಹಂಗೂ ಒಂಚೂರು ಕದ್ದು ಮಾಡಿದೀನಿ, ಅದು ಬೇರೆ ವಿಷಯ, 1-2 ಸೆಕೆಂಡು. ಬಟ್ ಅಲ್ಲಿ ಒಂದಷ್ಟು ನಿಯಮಗಳೇನಿರುತ್ತೆ ಅದನ್ನ ನಾವು ಪಾಲಿಸ್ಬೇಕು. ಹಂಗೆ ಪಾಲಿಸಿದಾಗ ಮಾತ್ರ ನಾವು ಏನು ನಮಗೊಂದು ಒಳ್ಳೇದಾಗೋದು. ಸೊ ಎಲ್ಲರೂ ಹೋಗ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ರೆ ಚೆನ್ನಾಗಿರಲ್ಲ, ಅಲ್ಲಿ ಭಕ್ತಿ ಅನ್ನೋದೇ ಉಳಿಯಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಇದು ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ತೋರ್ಸೋಣ ಅಂತ ಹೇಳಿ ಒಂದು ಕ್ಲಿಪ್ ಹಾಕಿದ್ದೆ, ಅಂದರೆ ಸುಮ್ಮನೆ ಒಂದು ಹಿಂಗೆ ರ್ಯಾಂಡಮ್ ಆಗಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಮತ್ತು ಅವ್ರದ್ದೇ ಚಾನಲಿಂದ ಒಂದು 6 ಸೆಕೆಂಡ್ಸ್ ತೆಗೆದ್ಬಿಟ್ಟು ಹಾಕ್ತೀನಿ. ಅದರಲ್ಲಿ ನೋಡಿ ಯಾರ್ಯಾರಿಗೆಲ್ಲ ಅಜ್ಜನ ದರ್ಶನ ಪಡಿಬೇಕು ಅನ್ನೋ ಆಸೆ ಇದೆ, ದಯವಿಟ್ಟು ಆದಷ್ಟು ಶನಿವಾರ ಅರ್ಲಿ ಮಾರ್ನಿಂಗ್ ಹೋಗಿ, ಅಂದರೆ ಪ್ರಶ್ನೆ ಕೇಳೋರು ಶನಿವಾರ ಅರ್ಲಿ ಮಾರ್ನಿಂಗ್ ಹೋಗಿ, ಅಲ್ಲಿ ಇದು ನಂಬರ್ಗಳನ್ನು ಹಾಕ್ತೀವಿ, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಎಷ್ಟು ಗಂಟೆಗೆ ಟೋಕನ್ ಕೊಡ್ತಾರೆ ಹೇಳ್ತಾರೆ. ಟೋಕನ್ ತಗೊಂಡು ರಿಲ್ಯಾಕ್ಸ್ ಆಗಿ ಶನಿವಾರ ಅಲ್ಲಿ ಪ್ರಸಾದ ತಿಂದು ಬಂದು ಎಲ್ಲಾದ್ರೂ ಒಂದ್ ಕಡೆ ಉಳ್ದು ಬೀಚ್ ಅಥವಾ ಕೃಷ್ಣ ಮಠಕ್ಕೆ ಹೋಗೋದು, ಹೋಗಿ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಭಾನುವಾರ ಬೆಳಗ್ಗೆ ಅವ್ರು ಹೇಳೋ ಸಮಯಕ್ಕೆ ಹೋಗಿ ಪೂಜೆನ ಅಟೆಂಡ್ ಮಾಡಿ, ಆಮೇಲೆ ಪ್ರಶ್ನೆ ಏನಾದ್ರು ಕೇಳೋದಿತ್ತು ಅಂದ್ರೆ ಕೇಳಿ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಾರೆ, ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಬನ್ನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ಹಾಗೆ ನಿಮಗೂ ಒಳ್ಳೇದಾದಂಗೆ ನಮಗೂ ಅಜ್ಜ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು.